ಯವ್ವ ನನ್ನ ಹಡದ ತಾಯಿ ನಾ ಯಾವಾಗ ತಂದೇಳ ಮಾತು ಕೇಳ್ಬೇಕವ. ನನ್ನವ್ವ ಒಂದ ಹಗ್ಗ ತಗೊಂಡ್ ಹೊಟ್ಟ ನಾ ಏನಂತ ತಿಳ್ಕೊಬೇಕು ನೀ ಮೌನ. ನೀನವನ ಅಡ್ನಾಡಿ ಎದಕ್ಕೆ ನಮ್ಮನ್ನ ಒದರ್ಕೊಂತ ಬರಾತಿ? ಅಲ್ಲೋ ಕಟ್ಗಿ ತರಕಂತೇಳಿ ನಾವು ಹೊರಗೆ ಹೊಂಟ್ರೆ ನೀನೇನು ಊರ್ಲ ಹಾಕೋಬೇಡವಾ ಅಂತ ಹೊಂಟಿಯಲ್ಲ. ಏನೋ ನಿನ್ನವನ ಎಂದೂ ಕಟ್ಟಿಗೆ ತರಲಾರಕ್ಕಿ ನಿಂತಿಲ್ಲ ಈ ವಿಚಾರ ಆಗೋತೋ ನಿನ್ನವನ. ಹೋಗಿ ಹೋಗಿ ನಮ್ಮ ಶೀಲೋರಿ ಪಡಿ ಕಟ್ಟಿಗೆ ತರ್ತಾ ಅಂತೀವಿ ನವನಕ್ಕೆ. ನಾ ಎಲ್ಲಿಗಾರ ಹೋಗಿ ತರ್ತೀನಿ, ಅದ್ರ ಬರ್ರಿ ನಿನಗೆ ಹಾಕಬೇಕು ನೋಡಪ್ಪ. ನಾ ಈಗ ಸಣ್ಣಕ್ಕೆಲ್ಲ ನಾನು ದೊಡ್ಡಕ್ಕೆ ಆಗೀನಿ. ಅದಕ್ಕ ಹೇಳಿದವ ನೀ ಮೊದಲ ಸಣ್ಣಕ್ಕಿದ್ದೆ ನನಗೆ ಯಾವ ತರ ಅಂಜಿಕೆ ಇದ್ದಿದ್ದಲ್ಲ. ಈಗ ದೊಡ್ಡಕ್ಕೆ ಆಗಿಯಲ್ಲ ನನಗೆ ಅಂಜಿಕೆ ಬರಕೊಂತೈತೋ ನೀ ಮೌನ. ನೀ ಯಾಕೆ ಚಿಂತೆ ಮಾಡ್ತೀಯಪ್ಪ? ಎದಕ್ ಚಿಂತೆ ಮಾಡ್ತಿ? ಯಾರ ಮಗಳಲ್ಲ ನಿನ್ನ ಮಗಳು. ನನ್ನ ತಂಟಕ್ಕೆ ಯಾವ ನನ್ನ ಮಗಾರ ಬರ್ಲಿ ಯಾಡೋ ಕಾಲಿಲೆ ಜಾಡ್ ಸ್ವತ್ತು ಮನೆಗೆ ಬರ್ತೀನಿ. ನಿನ್ನವನ ನಿನ್ನ ಯಾಡಗ್ ನೀ ಖಾಲಿ ಯಾಡ ಜಾಡ್ಸಿ ಹೋದ್ಯಪ್ಪ ಅಂದ್ರ ಅವಾಗ ನಿಂದ ಅವಾಗ ನೀನ್ ಜಪಾನ್ ಮಾಡ್ಕೊಂತ ಮನ್ಯಾಗ ಕುಂದ್ರಬೇಕಾಗತ್ತೆ. ಯಪ್ಪ ನನ್ನ ಅಡು ತಂದೆ ಯಾಕೆ ನನ್ನ ಹೊಟ್ಟೆ ಉರ್ಸಾತಿ ನಿನ್ನವನ. ಅಲ್ಲೋ ಮನ್ಯಾಗ ಕುಂತ್ರು ಅಂತಿದಿ, ಹೊರ ಕಡ್ಗಿ ತರಕ ಅಂತೇಳಿ ಹಗ್ಗ ಹಿಡ್ಕೊಂಡು ಹೊರ ಬಂದ್ರ ಊರ್ಲಕ್ಕ ಬೇಡವ ನನ್ನ ಮಗಳ ಅಂತೇಳಿ ಒಂದೇ ಸಮನ ಹೊಡ್ಕೊಳಕತ್ತಿದ್ದಿ. ನಿನ್ನ ಸಂಬಂಧ ಸಾಕಾಗೈತಿ. ಅಲ್ಲಪ್ಪ ನಮ್ಮ ಮೊದ್ಲು ನಂಗೆ ಸಣ್ಣಕ್ಕೆಲ್ಲ ನಾನೀಗ ದೊಡ್ಡಗೀನಿ ತೀತು ಈ ಪುಟ್ಟ ಪುರ ತೀತು. ಯಾರು ಇಷ್ಟು ದಿವಸ ಸುಮ್ಮನೆ ಇಟ್ಟಂಗಿನ್ ಬೇಡ ಬೆಳದ್ರಿ ಅವನವನ ಎಲ್ಲಾರ ಒಬ್ಬನ ರಾಜನ ಹುಡುಕಿ ಈಗಿನ ಲಾಲಿ ಆಡ್ಸಕ್ ಹಚ್ಬೇಕ್ರಿ. ಏನು ವಿಚಾರ ಮಾಡುತ್ತಿದ್ರು ಪ್ರಜೆಗಳೇ? ಏನು ಇಲ್ಲ ಮಾಪಬ್ಬುಗಳೇ. ಆಗಿದ್ರೆ ತಾವಿಲಿಂದ ಹೊರಟು ಹೋಗಬಹುದು. ಆಯ್ತು ಪಬ್ಬುಗಳೇ, ನಿಮ್ಮ ಅಪ್ಪನ ಶಿರಸಾಲ್ ಪೌಸ್ತಿದ್ದೇನೆ. ನಮ್ಮ ಪ್ರಜೆಗಳೆಂದ್ರೆ ಹೀಗಿರಬೇಕು. ಒಂದು ವೇಳೆ ನಮ್ಮ ಪ್ರಜೆಗಳು ನನ್ನ ಮಾತನ್ನು ಉಲ್ಲಂಘಿಸಿದ್ದೆ ಆದರೆ ನಿಮ್ಮ ಶಿರಚ್ಛೇದವನ್ನು ಮಾಡಿಸಲು ಅಪ್ಪನೆಯನ್ನು ಕೊಡುತ್ತಿದ್ದೆ. ಏನೋ ನಿನ್ನವನ ಸುಮ್ನಿತ್ತಂಗಲ್ಲ ಬಾಳ ಮಾತಾಡ್ತೀಯ ನಿನ್ನವನ. ಬಾ ಸೆಣಕಿದೆ ನಡಿಯ ನೀವು ನಡಿ. ಸುಮ್ನ ಮಣಿ ನೋಡ್ತೀವೋ ಇನ್ನು ಕೊಳ್ಳಿ ಒಂದ್ಯಾಡ. ಅಪ್ಪ ನಾ ಬರ್ತೀನಿ ಮುಂದೆ ನಡಿ. ನಾ ಏನು ಮೊದ್ಲೇ ನಂಗೆ ಸಣ್ಣಕ್ಕೇನು ನಾನೀಗ ಏನೋ ಹೇಳ್ಬೇಡ ಅವ್ವ. ನಾ ಎಲ್ಲ ತಿಳ್ಕೊಂಡ್ಬಿಟ್ಟಿನಿ ನಿನ್ನವನ. ಇದು ಗಂಗವ್ವ ಹೇಳಪ್ಪ ಹಿಡ್ದಪ್ಪ. ಗಂಗವ್ವ ಇವತ್ತ ಮಲ್ಯಾಗ ಒಲಿನ ಹಚ್ಚಕ್ ಹೋಗ್ಬಿಡವ್ ನವನ. ಯಾಕೆಪ್ಪ? ಇವತ್ತ ನಮ್ ಸಾವುಕಾರ ಮಗಂದು ಕಿರಣಮ್ದು ಮದುವೆ ಐತಿ ಇವತ್ತ. ಪುಗ್ಸಾಟ ಉಣ್ಣವ್ ಬರೇನಿ. ನೀನು ತಿನ್ನಿ ಅಂತ ಬೇಕಾರೆ ಪುಗ್ಸಟ್ಟಿನ. ನಾ ಮನಿಗೆ ಹೋಗಿ ಹೊರತುಂಬ ಊಟ ಮಾಡಿ ನಿನಗೂ ಬರುವಾಗ ಕಟ್ಕೊಂಡ್ ಬರ್ತೀನವ. ನೀ ಕಟ್ಗೆ ತಗೊಂಬನಿ ನಡಿಯವ ಮಗ ಗಂಗವ್ವ. ಅಪ್ಪಲ್ಲಿದು ನಮ್ಮ ಅವನ ಗಂಟಿದು ಅವನವನ ನನಗಂತ್ರ ಸಾಕಾಗೈತಿ ನೋಡ್ರಿ. ಬರೇ ನಮ್ಮ ಅಪ್ಪ ಮಂದಿ ಲಗ್ನಕ್ಕೆ ಅಡ್ಡಾಡಿ ಉಂಡು ಬರೋದ ಆತು. ನನ್ನ ಮದುವೆ ಮಾಡ್ಲಾರ್ದು ಎಲ್ಲಿ ಈನ ಕೊಟ್ಟಕ್ಕಂತನೋ ಏನೋ ನನಗ ತಿಳಿ ಬರೋದಾಗೈತಿ. ಹೌದು ಇವಂಗ ಅವನವನ ಅಲ್ಲ ಬಂತು ಕಟ್ಟಿಗೆ ಉರಿ ಮಾಡಿ ಒರ್ಸಾಕ ಬಾ ಅಂತೇಳಿ ಹೇಳಾಕತ್ತಿದ್ನ. ಅಷ್ಟ್ರಾಗ ಇವನ ಬಂದ. ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ, ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ. ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ, ಹೊಂಟ ಹೋಗುವಾಗ ಹೇಳಿ ಹೋಗ ಕೊನೆಯ ಸರತಿ. ಏನು ಹಾಡು ನಿಂದು? ನಿನ್ನ ಹಾಡಿನ ಕರ್ತಕ್ಕ ನಮ್ಮ ಶಬೀರ್ ಕಾಕ ಕರೆದ್ರಾಗಿಡ್ಲು ಬಿಡದ್ರಾಗಿಡ್ಲು ಅಂತ ಹುಡುಕಾಡಕತ್ತಾನ. ಹಂಗ ನೋಡು ಬರ್ತ ನಮ್ಮ ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಏನ ಹೊಸ ಪಲ್ಲ ಮವ ಎಲ್ಲಿ ನೋಡಿದಲ್ಲೂ ಮವ ಎಲ್ಲ ಹೊಸಲ್ಲ, ಕೆಳಗ ಹೊಸಲ್ಲ ಮ್ಯಾಲೂ ಹೊಸಲ್ಲ. ಬಣ್ಣದ ಮಾತು ನಂಬಿನ ಕೆಟ್ಟೆ ಯಾಕ ಮಾಡಿದಿ, ಕಣ್ಣಾಗ ಕುಂತಿ ಮನದಾಗ ನಿಂತಿ ಈಗಾಗ ದೂಡಿದಿ. ಗಟ್ಟಿಯಾಗಿ ನಿಲ್ಲಲಿಲ್ಲ ನನ್ನ ಒಂದು ಕೇಳಲಿಲ್ಲ, ನಿನ್ನ ಲಗ್ನ ಪತ್ರ ಬಂದು ನನ್ನ ಎದೆಯ ಸುತ್ತಿತಲ್ಲ. ಮಾತು ಮರೆತ ಹೋಯಿತಲ್ಲ, ಮುಂದ ಏನು ಉಳಿಯುವುದಿಲ್ಲ.
ನನ್ನ ಮನಸ್ಸಿಗೆ ಗೆದ್ದ ನನ್ನ ಅಲ್ಲೇ ನಾ ಬಂದು ಭಾಳ ತೆಗಿದ್ಲೆಪ್ಪ ನಿಮ್ಮಪ್ಪ ಅಲ್ಲಿ ನಿಂತಿದ್ನಲ್ಲ ಅದಕ್ಕೆ ಹೆದರಿ ಕಂಟ್ಯಾಗ ದಕ್ಕೊಂದು ಕುಂತಿದ್ದೆ. ಓಹ್ ಮಹಾಪ್ರಭು ನೀವೇನಿಲ್ಲಿ ಅವನ್ನ ನೋಡ್ತೀರ ಕುಂಜೂಸ್ ನನ್ನ ಮಗ. ಏನು ಕೈಯಾಗ ಏನೋ ಹಿಡ್ಕೊಂಡ್ ಬಂದಿಲ್ಲ ಏನದ ಕಾಂತ ನಿಂಗ ಅಯ್ಯ ಕಿಶದಾಗ ಇಟ್ಕೊಂಡ್ ಬಂದಿ ಏನು ಏನದ ಇವತ್ತ ನಮ್ದು ಏನದು ಬರ್ತಡೇ ಐತಿ. ಅದಕ್ಕ ನಮ್ ರಾಣಿ ಕಟ್ಟಿಗೆ ಹೋಗ್ತೀನಿ ಬಾ ಅಂತ ಹೇಳಿದ್ದಲ್ಲ ಅದಕ್ಕ ಇಬ್ರು ಇಲ್ಲೇ ಕೂಡೆ ತಿಂದ್ರ ಅಂತ ಹೇಳಿ ಚಾಕ್ಲೇಟ್ ತಿನ್ನ ರಾಣಿಗೆ ಎಪ್ಪಟ್ನ ಕೊಡ ಜಲ್ದಿ ಕೊಡ ಹಂಗ ಕೊಡೋದು ಅಲ್ಲದ ಮತ್ತೆ ಹೆಂಗ ಒಂದು ನಾ ಇಟ್ಕೊಂತೀನ ಒಂದು ನಿನ್ ಕೈಯಾಗ ಕೊಡ್ತೀನಿ. ಓ ನನಗ ನೀನು ನಿನಗ ನಾನು ನಾ 1 2 3 4 ಅಂತೀನಿ. ನಂಗೆ ಸಣ್ಣದ ಕೊಟ್ಟೆನ ಇನ್ನೊಂದೆರಡು ತರ್ತಿದ್ನ ಸಣ್ಣದ ನಂಗೆ ದೊಡ್ಡದ ಬೇಕು. ದೊಡ್ಡದ ಐತ್ ನೋಡು. ಚಳಿ ಚಳಿ ತಾಳೇನು ಈ ಚಳಿಯ ಆಹಾ ಇದೇನ ಇದು ಬೆಳ್ಳಗೈತಿ ಅದು ಕರ್ರಗೈತಲ್ಲ ಯಾರ ಹಂಗೈತೆ ಹಂಗಿರ್ತದ ಹಂಗನ ಬಾಬಾ ಎಷ್ಟು ರುಚಿ ಆಯ್ತು ಚಾಕ್ಲೇಟ್ ಮತ್ತಾಕ್ ತಡಿ ನೋಡಿಲ್ಲ ಮಂದಿ ಯಾಕ ನಿದ್ದಿಗನ ಕೂತಂಗದ್ರ ಒಗಿ ಬಂದಿದ ರೂಪನಾಗ ನಾ ಪೂರಾ ತಿಂದು ಮುಗಿಸತನ ಒಗಿ ಮಾತು ಸುಳ್ಳು ಬಾಯಿ ಹಾಕೋತಾನ ಚಳಣ ಜಾತ್ರಿ ಧನ್ಯವಾದಗಳು. ಲಕ್ಷ್ಮಣ ಸೀತಾ ಲಕ್ಷ್ಮಣ ಅಣ್ಣ ಲಕ್ಷ್ಮಣ ಸೀತಾ ಮದುವೆಗೆ ಹೇಳಿದವರು ಬಂದಿದ್ದಾರೋ ಇಲ್ಲವೋ ನೋಡಿ. ಯಾರಾದರೂ ಬರೆದಿದ್ದರೆ ಅವರನ್ನು ಕರೆಯಲಿಕ್ಕೆ ಬೇರೆ ಇನ್ಯಾರಾದರೂ ಕಳಿಸಿಕೊಡಿ. ಆಯ್ತಣ್ಣ. ರೀ ನೀ ಒಳಗೆ ಹೋಗಿ ಅರ್ಶಿನ ತಾಟು ತವ್ರ ಮನೆ ಕುಂಕುಮ ಬಟ್ಲು ತಾಳಿ ಕಾಲುಂಗ್ರ ಎಲ್ಲ ಇದೆ ತೆಗೆದುಕೊಂಡು ಬನ್ನಿ. ನಾನು ಹೋಗಿ ಶಿಲ್ಪಾನ್ ಕರ್ಕೊಂಡು ಬರ್ತೀನಿ. ರಾಮಣ್ಣ ಲಕ್ಷ್ಮಣ ನಿಮ್ಮ ತಂಗಿಯರು ಕರ್ಕೊಂಬರ್ರಿ, ವಧುವರು ಬರ್ರಿ. ಮೂತ ಬೀತಾಗಿ ಎಲ್ಲರನ್ನು
ಕರ್ಕೊಂಡು ಬರ್ರಿ. ಇದು ಆಯ್ತು ಪುರೋಹಿತರೆ. ಇದು ಮಾಲೆಯನ್ನು ತಗೊಂಡು ಬರ್ರಿ. ಬರ್ರಿ. ಏನಪ್ಪ ರಾಮಪ್ಪ, ನಿಮ್ಮ ತಂಗಿ ಮದುವೆ ಕರ್ಲಿಕ್ಕಂದ್ರು ನಾವು ಬರ್ಬೇಕಂದಾಗ ನೋಡ್ತಮ್ಮ ಬರಕ್ಕ ಒಂದು ಕಾರಣ ಐತಲ್ಲೋ ಮರ್ಯ. ನಮ್ಮ ಚಿಕ್ಕ ದಣಿಯರ್ ಮಾರಿ ನೋಡಿ ಮದುವೆ ಬರ್ಬೇಕಂದಾಗ ಆತು. ಬಂದಿದ್ದು ಬಹಳ ಒಳ್ಳೆಯದಾಯ್ತು ಗುಮಾಸ್ತರೆ. ನಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ವಧುವರರಿಗೆ ಮಾಂಗಲಾಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿ ಹಿಂದೆ ಊಟದ ವ್ಯವಸ್ಥೆ ಐತಿ, ಊಟ ಮುಗಿಸ್ಕೊಂಡ ಹೋಗ್ರಿ. ಅಕ್ಷತೆ ಹಾಕೋದು ನಿಲ್ಲಿಸ್ತಿತ್ತಮ್ಮ, ಊಟ ಮಾತ್ರ ಬರೀದಿಲ್ಲೋ ರಾಮಪ್ಪ. ದೇವ್ರ ನಿಮಗೆ ಕಲ್ಯಾಣ ಮಾಡಿ. ಬನ್ನಿ ಡಾಕ್ಟರ್ ಹರೀಶ್. ಬನ್ನಿ ಡಾಕ್ಟರ್. ಲಕ್ಷ್ಮಣ, ಮಾಲೆಯನ್ನು ಬದಲಾಯಿಸ್ಕೊಡ್ರಿ. ಅಕ್ಷತೆ ಕೊಡ್ರಿ ಎಲ್ಲರಿಗೆ. ತದೇವ ಲಗ್ನಂ ಸುದಿನಂ ತು ದೇವ, ತಾರಾಬಲಂ ಚಂದ್ರಬಲಂ ತು ದೇವ, ವಿದ್ಯಾಬಲಂ ದೈವಬಲಂ ತು ದೇವ, ಶುಭಮೂರ್ತಿ ಸಾಯಗ ದೈವಬಲಂ ದೈವ ಪಾರ್ವತಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಮೋ ನಮೋ. ಎಲ್ಲರೂ ಊಟವನ್ನು ಮಾಡಿಕೊಂಡು ಹೋಗಿ. ಈ ಸದ್ಯದಲ್ಲೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪದಲ್ಲೇ ಉಪ್ಪಿಟ್ಟಿದೆ, ಊಟ ಮಾಡ್ರಿ. ಆಯರ್ ಈಗ ಯಾರು ಹಾಕ್ಬೇಡ್ರಿ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಊಟ ಐತಿ, ಅವಾಗ ಆಯರ್ ಹಾಕಿ ಹೋಗ್ರಿ. ನಿಮ್ಗೆ ತಿಳಿದು ಆಯ್ತು ಪುರೋಹಿತರೆ. ರಾಮ ಲಕ್ಷ್ಮಣ, ಬರ್ತೀನಿ. ರಾಮಪ್ಪ ಲಕ್ಷ್ಮಣ, ನಾನು ಬರ್ತೇನೆ. ಆಯ್ತು ಗುಮಾಸ್ತರೆ, ಹಿಂದೆ ಊಟದ ವ್ಯವಸ್ಥೆ ಐತಿ, ಊಟ ಮುಗಿಸ್ಕೊಂಡು ಹೋಗ್ರಿ. ರಾಮಪ್ಪ, ಊಟಕ್ಕೆ ಮಾತ್ರ ಮರೆಯೋದಿಲ್ಲ ಮರ, ಕಟ್ಕೊಂಡ ಹೋಗ್ಬಿಡ್ತೀನಿ ನಾವು. ಶೆಟ್ರ ಹಂಗ ಹೋಗ್ಬೇಡ್ರಿ, ಒಂದಷ್ಟು ಕಟ್ಕೊಂಡು ಹೋಗ್ಬಿಡ್ರಿ. ಉಪ್ಪಿಟ್ಟು ನಾಷ್ಟ ಅಲ್ಲ, ನಮ್ ದಕ್ಷಿಣ ಕೊಟ್ಬಿಡ್ರಿ ಅಪ್ಪ ಇಬ್ರು. ಏನು ಇತ್ತ 100 ಇತ್ತ 100 ಆದ್ರೆ ಮತ್ ನಮ್ದು. ಆಯ್ತು ಪುರೋಹಿತರೆ, ನಾವು ಆಮೇಲೆ ಬಂದು ಎಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀವು ಮುಂದೆ ಬರ್ರಿ. ಫೋನ್ ಪೇ ಮಾಡ್ತೀವಿ, ಫೋನ್ ಪೇ. ಮಾಮ, ಹಿಂದೆ ಹಣಿಮಣಿಗೆ ಹೋಗಬೇಕು. ನನಗೆ ನಿಮ್ಮ ತಂಗಿಯನ್ನು ಬೇಗನೆ ತಯಾರಿ ಮಾಡಿ ಕಳಿಸಿರಿ. ಕಿರಣ, ಇದೀಗ ತಾನೇ ಮದುವೆಯಾಗಿದೆ. ಇವತ್ತು ಒಂದು ದಿನ ಎದ್ದು ನಾಳೆ ಹೋದ್ರೆ ಆಯ್ತಲ್ಲಪ್ಪ. ಹೌದು ಕಿರಣ್, ಇವತ್ತೊಂದು ದಿನ ಈ ನನ್ನ ಮುಗ್ಧು ತಂಗಿಯ ಜೊತೆ ಇರಲು ಅವಕಾಶ ಮಾಡಿಕೊಡಪ್ಪ. ನಾಳೆ ಬೇಕಾದ್ರೆ ಮೊದಲನೇ ಬಸ್ಸಿಗೆ ಹತ್ತಿಸಿ ಕಳಿಸ್ತೀವಿ. ಬೇಡ, ನಾನು ಆದಷ್ಟು ಬೇಗನೆ ಹೋಗಬೇಕು. ಬೇಗನೆ ಕಳಿಸುವ ವ್ಯವಸ್ಥೆ ಮಾಡಿರಿ. ಆಯ್ತಪ್ಪ, ನಾವೀಗಲೇ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. ನೀನು ಸ್ವಲ್ಪ ಒಳಗಡೆ ಹೋಗಿ ಸ್ವಲ್ಪ ಊಟ ಮಾಡ್ರಿ. ಆಯ್ತು.
ರೀ ಏನ್ರಿ ನೀವೇ ಈ ರೀತಿ ಅಳ್ತಾ ನಿಂತ್ರೆ ಹೇಗ್ರಿ? ಲಕ್ಷ್ಮಣ, ನೀನು ಓದಿಕೊಂಡವನು, ನೀನಾದ್ರೂ ನಿಮ್ಮ ಅಣ್ಣನಿಗೆ ಧೈರ್ಯ ಹೇಳ್ಬಾರ್ದೇನು? ಅತ್ತಿಗೆ ತಂಗಿ ಮೊದಲನೇ ಸತಿ ತವರ ಮನೆ ಬಿಟ್ಟು ಗಂಡನ ಜೊತೆ ಹೋಗಲು ಹೋದರೆ ಯಾವ ಅಣ್ಣಂದಿರಿಗೆ ದುಃಖವಾಗುವುದಿಲ್ಲ ಅತ್ತಿಗೆ. ಹೌದು ಸೀತಾ, ಇಷ್ಟು ದಿನ ನನ್ನ ತಂಗಿಯನ್ನು ಬಿಟ್ಟು ಒಂದು ಕ್ಷಣ ಇರುತ್ತಿರಲಿಲ್ಲ. ಇಂದು ತನ್ನ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಮೊದಲ ಸಲ ಹೊರಟಾಗ ಯಾವ ಅಣ್ಣಂದರಿಗೆ ದುಃಖವಾಗುವುದಿಲ್ಲ ಹೇಳು? ಬಸ್ಸಿನ ಟೈಮ್ ಆಗತಾ ಬಂತು, ಬೇಗನೆ ಕಳಿಸಿಕೊಡಿ. ಅಣ್ಣ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿಯಲ್ಲ ತವರೂರ ತಂಗಿ. ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಬಿಟ್ಟು ಹೊಂಟಿಯಲ್ಲ ತವರೇರ ತಂಗಿ, ಬಿಟ್ಟು ಹೊಂಟಿಯಲ್ಲ ತವರೇರ ತಂಗಿ, ತೆಗಿಬ್ಯಾಡ ತಂಗಿ. ಶಿಲ್ಪ, ಕಿರಣ, ನನ್ನ ತಂಗಿಯನ್ನು ನಿನ್ನ ಜೊತೆ ಸಂಸಾರ ನಡೆಸಲಿಕ್ಕೆ ಸಂಪ್ರದಾಯದಂತೆ ಕಳಿಸಿಕೊಡುತ್ತೇನೆ. ಇನ್ನು ಮುಂದೆ ನನ್ನ ತಂಗಿಯನ್ನು ಜೋಪಾನವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಪ್ಪ, ಮಾಮ, ನೀವು ಹೇಳಿದ ಮಾತು ನಾನು ಎಂದೂ ಮೀರುವುದಿಲ್ಲ. ನಿಮ್ಮ ತಂಗಿಯನ್ನು ನೀವು ಎಷ್ಟು ಚೆನ್ನಾಗಿ ನೋಡಿಕೊಳ್ತಿದ್ದೀರೋ ಅದಕ್ಕೆ ಚೆನ್ನಾಗಿ ನಾನು ನೋಡಿಕೊಳ್ಳುತ್ತೇನೆ. ಹೌದು ಕಿರಣ್, ಹೆಣ್ಣಿಗೆ ತವರ ಮನೆಗಿಂತ ಗಂಡನ ಮನೆಯೇ ಶ್ರೇಷ್ಠ. ಹೆಣ್ಣನು ಒಂದಲ್ಲ ಒಂದು ದಿನ ತನ್ನ ತವರ ಮನೆ ಬಿಟ್ಟು ಗಂಡನ ಮನೆ ಸೇರಲೇಬೇಕು. ಕಿರಣ್, ನಿನಗೆ ಕೈ ಮುಗಿದು ಕೇಳುತ್ತೇನೆ, ಈ ನನ್ನ ತಂಗಿಗೆ ಯಾವುದೇ ಕಷ್ಟ ಬಾರದಂತೆ ನೋಡಿಕೊಳ್ಳಪ್ಪ, ನೋಡಿಕೊಳ್ಳ. ಆಯ್ತು ಲಕ್ಷ್ಮಣ, ನಾನು ತಿಳಿದವನು, ನನಗೇನು ಹೆಚ್ಚಿಗೆ ಹೇಳಲು ಬೇಕಾಗಿಲ್ಲ. ಅಣ್ಣ, ಶಿಲ್ಪ, ಇದುವರೆಗೂ ಈ ನಿನ್ನ ಅಣ್ಣನ ಮನೆಯಲ್ಲಿ ಅರಳಿದ ಮಲ್ಲಿಗೆ ಹೂವಿನಂತೆ ಬೆಳೆದಿರುವೆ. ನೀನು ಬಡತನದಲ್ಲಿ ಬೆಳೆದರೂ ನಿನಗೆ ಯಾವುದೇ ಕುಂದು ಕೊರತೆಯನ್ನು ಮಾಡಿರಲಿಲ್ಲ. ಇಂದು ಈ ನಿನ್ನ ಅಣ್ಣಂದಿರನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವೆ ಆ ತಾಯಿ. ಹೌದಮ್ಮ, ನಿನ್ನ ಗಂಡ ಒಳ್ಳೆಯವನಾದರೂ ನಿನ್ನ ಮಾವ ಸ್ವಲ್ಪ ಮುಂಗೋಪಿ. ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಈ ಕೀರ್ತಿ ತರುವ ಈ ಅಣ್ಣಂದಿರ ಒಳ್ಳೆ ಗರತಿ ತಂಗಿಯಾಗಿ ಬಾಳಮ್ಮ. ಶಿಲ್ಪ, ನಿಮ್ಮಣ್ಣನವರು ಹೇಳಿದ ಮಾತಿನಲ್ಲಿ ಸತ್ಯಾಂಶವಿದೆಯಮ್ಮ. ಹೆಣ್ಣು ಒಳ್ಳೆಯ ರೀತಿಯಿಂದ ಗಂಡನ ಮನೆಯಲ್ಲಿ ಸಂಸಾರ ಮಾಡಿದ್ರೆ ಗಂಡನ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿ ಬರುತ್ತೆ ತಾಯಿ, ಕೀರ್ತಿ ಬರುತ್ತೆ.
ಹೋಗಿ ಅಣ್ಣ ನೀವು ಹೇಳಿದ ಮಾತಿನ ಪ್ರಕಾರ ನಡೆಯುವೆ. ತವರು ಮನೆಗೆ ಯಾವತ್ತೂ ಕಳಂಕ ತರುವ ಹೆಣ್ಣು ನಾನಾಗುವುದಿಲ್ಲ. ನಿಮ್ಮಿಬ್ಬರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಣ್ಣ. ಈ ನಿನ್ನ ತಂಗಿ 100 ವರ್ಷ ಮುತ್ತೈದೆಯಾಗಿ ಬಾಳಿ ಅಂತ ನನಗೆ ಆಶೀರ್ವದಿಸು ಅಣ್ಣ. ತಂಗಿ, ನೀ ನಿನ್ನ ತವರು ಮನೆಯನ್ನು ಆರೈಸಿ ಗಂಡನ ಮನೆಯಲ್ಲಿ ಗಂಡನಿಗೆ ಮುದ್ದಿನ ಹೆಂಡತಿಯಾಗಿ ಮಾವನವರಿಗೆ ಹೆಮ್ಮೆಯ ಸೊಸೆಯಾಗಿ ನೀ ಬಾಳಬೇಕಮ್ಮ, ನೀ ಬಾಳಬೇಕು. ನೀ ಈಗ ಮುತ್ತೈದ ಭಾಗ್ಯ ಪಡೆದವಳು ಅಂದರೆ ಮುತ್ತಿನಂತ 5 ರತ್ನಗಳು ನಿನ್ನ ಹತ್ತಿರವೆ ಶಿಲ್ಪ, ಮುತ್ತಿನಂತ 5 ರತ್ನಗಳು ನಿನ್ನ ಹತ್ತಿರವೆ. ಈ ನಿನ್ನ ಹಣೆಯಲ್ಲಿ ಶೋಭಿಸುತ್ತಿರುವ ಕುಂಕುಮ ತವರು ಮನೆಯ ಕುಂಕುಮ. ಇದು ಮೊದಲನೆಯ ಮುತ್ತು. ಇನ್ನು ನಿನ್ನ ಮೂಗಿನಲ್ಲಿರುವ ಮೂಗುತಿ 2ನೆಯ ಮುತ್ತು. ಇನ್ನು ನಿನ್ನ ಕೊರಳಲ್ಲಿರುವ ಪವಿತ್ರವಾದ ಮುತ್ತಿನಂತ ಮಾಂಗಲ್ಯ 4ನೆಯ ಮುತ್ತು. ನಿನ್ನ ಕೈಯಲ್ಲಿರುವ ಹಸಿರು ಬಳೆ 4ನೆಯ ಮುತ್ತು. ಇನ್ನು ನಿನ್ನ ಕಾಲಲ್ಲಿರುವ ಕಾಲುಂಗುರ 5ನೆಯ ಮುತ್ತು. ಈ 5 ಮುತ್ತುಗಳನ್ನು ಹೊಂದಿದ ನೀನು ಗಂಡನ ಜೊತೆ ಸಂಸಾರ ನಡೆಸಲು ಸಿದ್ಧರಾಗಿ ನಿಂತಿರುವ ಹೆಣ್ಣು ಕಣಮ್ಮ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರು, ಎಷ್ಟೇ ತೊಂದರೆ ಬಂದರು ನೀನು ಮುತ್ತೈದೆತನ ಮಾತ್ರ ಮರೆಯಬೇಡಮ್ಮ, ಮುತ್ತೈದೆತನ ಮಾತ್ರ ಮರೆಯಬೇಡ. ದೈವ ಸಂಕಲ್ಪ ಗೆದ್ದವರು ಯಾರು? ಶಿಲ್ಪ, ಈ 5 ಮುತ್ತುಗಳನ್ನು ನೀನು ಚೆನ್ನಾಗಿ ಅರಿತುಕೊಂಡರೆ ಜೀವನ ಪರ್ಯಂತ ಸಂಸಾರದಲ್ಲಿ ಸುಖಕರವಾಗಿ ಬಾಳಬಹುದಮ್ಮ, ಸುಖಕರವಾಗಿ ಬಾಳಬಹುದು. ಶಿಲ್ಪ, ಈ 5 ಮುತ್ತುಗಳನ್ನು ಮರೆತು ಹೆಣ್ಣು ಯಾವುದೇ ತಪ್ಪು ಹೆಜ್ಜೆ ಇಟ್ಟಿದ್ದೆ ಆದ್ರೆ ಅವಳಿಗೆ ಗಂಡಂತ್ರ ತಪ್ಪಿದ್ದಲ್ಲ ತಾಯಿ, ಗಂಡಂತ್ರ ತಪ್ಪಿದ್ದಲ್ಲ. ರಾಜವೈಭೋಗ ಕುಂಡಿತವರಲ್ಲಿ ಅದು ಸಿಗದಲ್ಲ ಅತ್ತೆಯ ಮನೆಯಲ್ಲಿ. ರಾಜವೈಭೋಗ ಉಂಡತವರಲ್ಲಿ ಅದು ಸಿಗದಲ್ಲ ಅತ್ತೆಯ ಮನೆಯಲ್ಲಿ.
ಸಾವ್ಕಾರ್ರಿ ಸಾವ್ಕಾರ ಗುಮಾಸ್ತರೇ ಹೀಗೇಕೆ ಕೂಗುತ್ತಿರುವೆ? ನಾ ಕೂಗೋ ತೋಟಕ್ಕಿಲ್ರಿ ಸಾವ್ಕಾರ ನಿಮ್ಮ ಮಗನ್ನ ಮದುವೆ ಮಾಡಿದ್ರಿ ಅವನವನ ವೆಂಕಟ್ರಾಮ್ ಗುಡಿಯಾಗ ಏನು ಮದುವ್ರಿ ಅವನವನ ಸಾಕ್ಷಾತ್ ಇಂದ್ರಲೋಕ ನೋಡಿದ್ರೆ ಸಂತೋಷ ಆತ್ ನೋಡ್ರಿ ನನಗ. ಏನು ಬೊಗಳುತ್ತಿರುವೆ? ನನ್ನ ಮಗನ ಮದುವೆ ಯಾರ ಜೊತೆ? ಅದ ರೀ ರಾಮನ ತಂಗಿ ಶಿಲ್ಪಾ ಜೊತೆ ರೀ ಯಜಮಾನ್ರ. ಆ ಬಡ ಕುಣ್ಣಿ ತಂಗಿ ಶಿಲ್ಪಳ ಜೊತೆ ನನ್ನ ಮಗ ಮದುವೆ ಆಗಲು ಸಾಧ್ಯವೇ ಇಲ್ಲ. ಗುಮಾಸ್ತರೇ ತಾವು ಸುಳ್ಳು ಹೇಳ್ತಾ ಇದ್ದೀರಿ. ಅಲ್ರಿ ಯಜಮಾನ್ರ ನೀವು ಮುಂದೆ ಎಂದಾರ ಸುಳ್ಳು ಹೇಳಿನೇನ್ರಿ ಅವನವನ. ಇದೇ ನನ್ನ ಕೈಲಿ ಅಕ್ಷತೆ ಹಾಕಿ ಹೊರತುಂಬ ಊಟ ಮಾಡಿ ಅಲ್ಲೊಂದು ಒಂದು ಚರಿ ನೀರು ಕೊಡೋದು ನಿಮ್ಮ ಮನೆ ಬಂದು ಹೊಸ್ಲಿ ಗುಳಿಗೆ ನೋಡ್ರಿ ಸಾವ್ಕಾರ. ಏನು ಕೋಟ್ಯಾಧೀಶರನ ಮಗ ಒಂದು ಬಡ ಕುಣ್ಯ ಕೈ ಹಿಡಿದಾನೆ, ಅದು ನಾನು ವರಿಸಲು ಹೋದ ಹೆಣ್ಣಿನ ಜೊತೆಯೇ. ಆ ಹೆಣ್ಣಿಗಿನ ಕೊರಳಿಗೆ ತಾಳಿ ಕಟ್ಟುತ್ತಾನೆ. ಕಿರಣ, ನೀನು ಮದುವೆ ಆಗುತ್ತೇನೆ ಅಂತ ಅಂದಿದ್ದರೆ ರಮ್ಯ ಹುಸೆ ಅಂತಿರುವ ಹೆಣ್ಣಿನ ಜೊತೆ ನಿನ್ನ ಮದುವೆ ಅದ್ದೂರಿಯಾಗಿ ಮಾಡುತ್ತಿದ್ದೆ. ಹೋಗಿ ಹೋಗಿ ನನ್ನ ಮರ್ಯಾದೆಗೆ ಕಳಂಕ ತಂದು ಬಿಟ್ಟಿಯಲ್ಲೇ ಮೂರ್ಖ. ಆದಿದ್ದ ಆಗ್ಯವತ್ರ ಸೋಕರ ಮದುವೆಗಿದ್ದು ಸುಳ್ಳು ಮಾಡಕ್ ಬರ್ತೈತನ. ಏನಾರ ಮಾಡಕ್ ಹೋದ್ರ ಕಾನೂನು ಪ್ರಕಾರ ನಮ್ಮ ಒದ್ದು ಒಳಗೆ ಹಾಕ್ತಾರೆ ಆ ಕಾಕಿ ಮಾವಾರ. ಇನ್ನು ಇದನ್ನ ಕಾಲು ಹುಡುಗಿಯರು ಕ್ಲಬ್ ಪಾರ್ಕಿಗೆ ಹೋಗ್ತಾರೆ ಅಲ್ಲೇ ಬಂತ ಹೇಳಿ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಬಿಡ್ತಾರೆ ನೋಡ್ರಿ. ಅವಾಗ ಏನು ಮಾಡೋದೈತ್ರಿ ಅವನವನ ಸಾವ್ಕಾರ. ಭಾಳ ವಿಚಾರಿಸೋದು ಏನೈತ್ರಿ ಅವ್ರದ್ದು ದೈದಾಗ ಹಾಕೈತಿ ಬಿಡ್ರಿ. ಗುಮಾಸ್ತರೇ, ನನ್ನ ಮನೆತನಕ್ಕೆ ಅವಮಾನ ಮಾಡಿದ ಕೊಡ್ಲಿ ಪೆಟ್ಟು ಹಾಕಿದ ರಾಮ ಲಕ್ಷ್ಮಣರ ರುಂಡ ಕತ್ತರಿಸಲೇಬೇಕು. ಆ ಬಡ ಕುಣ್ಯ ಇನ್ನು ಮೇಲೆ ಈ ಭೂಮಿ ಮೇಲೆ ಬದುಕಿರಬಾರದು. ಇದರ ಸೇಡಿನ ಕಿಡಿ ನೊಂದಬೇಕಾದರೆ ಆ ರಾಮ ಲಕ್ಷ್ಮಣ ರುಂಡ ಕತ್ತರಿಸಲೇಬೇಕು. ಗುಮಾಸ್ತರೇ, ಇದಕ್ಕೊಂದು ಮಾರ್ಗ ನೋಡಿ. ಈ ವಿಷಯ ಹೇಳಿ ಭಾಳ ದೊಡ್ಡ ಗಂಡಂತ ಸಿಕ್ಕೊಂದಿಲ್ಲ ಮಾರಯ್ಯ. ಆತ್ ಬಿಡ್ರಿ ಸಾವ್ಕಾರ. ಇನ್ಯಾರ ಒಂದು ಅಳ್ಗುದ ಇಲ್ಲ ನಾವರ ಕಡ್ಸೊಂದು ಹೋಗ್ಕೊಂಡು ಬೇನ್ ತಪ್ಪಲಕ್ಕೆ ಹೋಗ್ಬೇಕು ಒಂದು, ಇಲ್ಲ ಅಂದ್ರೆ ಆ ರಾಮ ಲಕ್ಷ್ಮಣ ಕಡ್ಸೊಂದು ಬೇನ್ ತಪ್ಪಲಕ್ಕೆ ಹೋಗ್ಬೇಕು ಒಂದು. ಈ ಚಲೋ ಆತ್ ನೋಡ್ರಿ 20 ವರ್ಷ ಯುದ್ಧ. ಗುಮಾಸ್ತ್ರಿ ಕುರುಕ್ಷೇತ್ರ ವಿದ್ದ ಅಂತಂದು ಬಡಬಡ್ಸಕತ್ತೀರಲ್ಲ. ಇನ್ನು ಮ್ಯಾಗ ಇದಕ್ಕೆ ಇನ್ನ ಮೆರಗ್ ಸಿಕ್ಕಂಗ ಆತ್ ನೋಡ್ರಿ. ಓ ಆ ವಿಷಯನಾ? ಅಂದ್ರ ತಮಗೂ ಗೊತ್ತೈತನ ಈ ವಿಷಯ? ಗೊತ್ತುಂಟು. ಪ್ರೇಮರಾಜ್ ಅವರ ಏಕೈಕ ಪುತ್ರ ಕಿರಣ್ ಕುಮಾರ್ ಅವರ ಮದುವೆ ಆ ಬಡ ಕುನ್ನಿ ಶಿಲ್ಪಾಳ ಜೊತೆ ಆಯ್ತಂತೆ. ಆ ವಿಷಯ ತಿಳಿದೇ ನಾವು ಇಲ್ಲಿಗೆ ಬಂದಿರೋದು. ಈಗ ಅವರು ಹನಿಮೂನಿಗೂ ಹೋಗಿದ್ದಾರಂತೆ. ಶಿವರಾಜ್, ಆ ರಾಮ ಲಕ್ಷ್ಮಣರ ಸಮಾಧಿ ಸಿದ್ಧವಾಗಲೇಬೇಕು. ಇದಕ್ಕೆ ನಿಮ್ಮ ಅವಶ್ಯಕತೆ ಇದೆ. ಸೌಕರ್ಯ ತಾವು ನನಗೆ ಅಪ್ಪಣೆ ಕೊಟ್ಟು ನೋಡಿ ಚಿಟಿಗೆ ಹೊಡೆಯೋದ್ರೊಳಗ ಆ ರಾಮ ಲಕ್ಷ್ಮಣ ರುಂಡ ತಂದ ನಿಮ್ಮ ಮನೆ ತೋಳು ಬಾಗಿಲಿಗೆ ತೋರಣ ಮಾಡಿ ಕಟ್ತೇನೆ. ಮೆಚ್ಚಿದೆ ಕರಿಯ, ನಿನ್ನ ಈ ಧೈರ್ಯ ಶೌರ್ಯ ನೋಡಿ ಮೆಚ್ಚಿಕೊಳ್ಳೇಬೇಕು. ಇನ್ನು ಮೇಲೆ ತಡ ಮಾಡದೆ ನಾವು ಅವರನ್ನು ಸೇಡಿ ತೀರಿಸ್ಕೊಳ್ಳೋಣ. ಆ ರಾಮ ಲಕ್ಷ್ಮಣರು ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬರೋ ಒಳಗಾಗಿ ಅವರನ್ನು ಹುಟ್ಟು ಅಡಗಿಸಲೇಬೇಕು. ಹಾಗಾದರೆ ಈ ಕೆಲಸ ಹೇಗೆ ಮಾಡಬೇಕು ಗುಮಾಸ್ತರೇ? ಇದಕ್ಕೊಂದು ಪ್ಲಾನ್ ಅವಶ್ಯಕತೆ ಇದೆ ನಿಮ್ಮದು.
ನಿಮ್ಮ ಒಂದು ದಿನ ಶುಭ ದಿವಸಕ್ಕೆ ನನಗೊಂದು ಪ್ಯಾನ್ ಬಂದೈತೆ ನೋಡ್ರಿ. ನಿಮಗೆ ಹೇಳಿ 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 ನನ್ನ ತಲೆಯನ್ನು ಮಿದಲು ಒಣ್ಣಿಗೆ ಹೋಗ್ಬಿಟ್ಟೈತ್ರಿ ಅವನು ಪೂರಾ. ಮಾಸ್ತರೇ, ತಾವೇ ಹೀಗೆ ಮಾತಾಡಿದರೆ ಹೇಗೆ? ಬೇಗ ಹೇಳಿ. ಹೇಳೋದ್ರಾಗ ಏನೈತ್ರಿ ಸಾವ್ಕಾರ, ಸುರಾದೇವನ ಅಪ್ಕೊಂಡ್ಬಿಟ್ರ ಆಮೆ ಬೇಕಾದ ಹೇಳ್ತಾರ್ರಿ. ಗುಮಾಸ್ತ ಹೇಳೋ ಮಾತು 100% ಸತ್ಯ ಐತ್ರಿ. ಸುರಾದೇವಿ ಆಗಮನ ಆಗ್ಲೇಬೇಕ್ರಿ. ಕರಿಯಾ, ಮಾನ್ಯ ತಂದಿದ್ರೊಳಗೆ ಇನ್ನೂ ಸ್ವಲ್ಪ ಇರ್ಬೇಕಲ್ಲ. ಮುಂದಿನ ಕೆಲ್ಸಕ್ಕೆ ಬರ್ತಂತೇಳಿ ಇನ್ನೊಂದು ಬಾಕ್ಸ್ ತೆಗೆದಿಟ್ಟಿನ್ರಿ. ಹಾಗಾದ್ರೆ ತಡ ಯಾಕೆ ಮಾಡಕತ್ತಿ? ತೆಗೆದುಕೊಂಡು ಬಾ ಅದನ್ನ. ಸಾವ್ಕಾರ, ಈ ಮಣಿ ಬರೋಳಗ ಆ ರಾಮ ಲಕ್ಷ್ಮಣರ ಕತ್ತಿ ಮುಗಿಸ್ಬೇಕು ನೋಡ್ರಿ. ನಮ್ಮ ಸಾಲದ ನೆಪ ಮಾಡಿ ಅವ್ರ ಮನೆಗೆ ಹೋದಾರ, ಅವ್ರ ಮನೆ ಒದ್ದು ಹೊರಗೆ ಹಾಕಿ ಬೀದಿ ಬೀದಿ ಭಿಕ್ಷೋಗಿ ಎತ್ತಂಗೆ ಮಾಡ್ಬೇಕ್ರಿ. ಇಷ್ಟೈತೆ ನೋಡ್ರಿ ನಮ್ಮ ಪ್ಲಾನ್. ನಿಮ್ಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡ್ರಿ ಸಾವ್ಕಾರ. ಸಾವ್ಕಾರ ಸಾವ್ಕಾರ, ನಾ ಎಷ್ಟು ಕುಡಿದ್ರು ಒಟ್ಟ ನಿಸೆಯಲ್ಲ ಮರ. ನಾನು ಸ್ವಲ್ಪ ಇಲ್ಲೇ ಸೈಡ್ ಹಾಕ್ತೀನಿ, ಸ್ವಲ್ಪ ಎಬ್ಸ್ರು ಮರ ಹೋಗೋ ಮುಂದ. ಸಾವ್ಕಾರ್ರಿ, ಹೇಗಿದೆ ಸುರಾದೇವಿಯ ಮತ್ತು? ಬಂಬಾಟಾಗಿದೆ. ಜೀವನದೊಳಗೆ ನನಗೆ ಏನು ಬೇಕಾಗಿಲ್ಲ, ಆದರೆ ಹೆಣ್ಣು ಹೆಂಡ ಇವು ಆಡುವಷ್ಟು ಮಾತ್ರ ಅವಶ್ಯಕತೆ ಬೇಕು. ಕರಿಯಾ, ಗುಮಾಸ್ತರು ಹೇಳಿದಾಗೆ ಈ ಸುರಾದೇವಿಯಲ್ಲಿ ಪ್ರವೇಶ ವಿಚಿತ್ರವಾಗಿದೆ. ನೀವು ಮಜಾ ಮಾಡಿ. ಜೀವನದೊಳಗೆ ಏನೈತೆ? ನಮ್ಮಂತ ಶ್ರೀಮಂತರು ಹುಟ್ಟಿದ್ದ ಇಂಥ ಕೆಲಸಕ್ಕಾಗಿ. ಕರಿಯಾ, ಗುಡ್ ನೈಟ್. ನಾನಿನ್ನು ಕರಿಯಾ, ಈ ರೀತಿ ಆಗಲಿಕ್ಕೆ ಕಾರಣವೇನು? ಈ ಗುಮಾಸ್ತ ಪ್ರೇಮರಾಜ ಕುಡಿಯುವ ಗ್ಲಾಸಿನಲ್ಲಿ ನಿದ್ದೆ ಬರುವ ಮಾತ್ರೆ ಹಾಕಿ, ತಾನು ಕುಡಿಯುವ ಗ್ಲಾಸಿನಲ್ಲಿ ನಿದ್ದೆ ಮಾತ್ರೆ ಹಾಕಿಲ್ಲ. ಅದಕ್ಕೆ ಸೇರಾಯಿ ಒಂದಾದರೆ ನಿದ್ದೆ ಬರುವ ಮಾತ್ರೆ ಪವಾಡವೇ ಒಂದು. ಮೆಚ್ಚಿದೆ ಕರಿಯಾ ಈ ನಿನ್ನ ಕೆಲಸಕ್ಕೆ. ಈ ಸಮಯದಲ್ಲಿ ನಾವು ಇನ್ನು ಸೇಡಿ ತೀರಿಸಿಕೊಳ್ಳೋದು ಬಂತು. ಇವನ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರೆಸಿಕೊಂಡ್ರಾಯ್ತು. ಶಿವರಾಜ್, ನೀನೇಕೆ ಹೆದರುವೆ? ಅವನು ಕಲಿತವನಲ್ಲ, ಹೆಬ್ಬಟ್ಟಿನ ಮನುಷ್ಯ. ಅಂತೂ ಒಳ್ಳೆಯದಾಯ್ತು. ಈ ನಮ್ಮ ಕಾರ್ಯಕ್ಕೆ ಮಲಗು ಮಲಗು, ಹೆಂಡ ಹೆಣ್ಣ ಕಾಮ ತುಂಬಿದ ಕೋತಿ ನನ್ನ ಮಗನೇ. ನಿನಗೆ ಯಾವಾಗೂ ಗೊತ್ತಾಗಬೇಕು ಈ ಶಿವರಾಜನ ಕಪಟ ನಾಟಕದ ಸನ್ನಿವೇಶ. ಪ್ರೇಮರಾಜ, ಇನ್ನು ಮೇಲೆ ನೀನು ನಿನ್ನ ಮಗ ಬೀದಿಯಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ. ಇನ್ನು ನಮ್ಮ ಕೆಲಸವಾಗಬೇಕಾದರೆ ಈ ಪ್ರೇಮರಾಜ ಹೇಳಿದ
ಹಾಗೆ ಕೇಳಿಕೊಂಡು ಹೋದರಾಯ್ತು. ಶಿವರಾಜ್ ಅವನು ಹೇಳಿದಂತೆ ಕೇಳಿಕೊಂಡರಾಯ್ತು. ಬಾ ಒಳಗೆ ಹೋಗಿ ವಿಶ್ರಾಂತಿ ತೆಗೆದುಕೊಂಡು. ಆರತಿ ತಂದೆ ಲಕ್ಷ್ಮೀ ವೆಂಕಟೇಶ್ವರ, ನಂಬಿದ ದೇವರು ಕೈ ಬಿಡುವುದಿಲ್ಲೆಂಬ ಮಾತು ಸತ್ಯವಾಯಿತು. ದೇವರ ದಯದಿಂದ ಇಂದು CBI ಖಾತೆಯಲ್ಲಿ ನೌಕರಿ ದೊರೆಯಿತು. ಮನೆಗೆ ಹೋಗಿ ಅನ್ನ ಅತ್ತಿಗೆರೆ ವಿಷಯ ತಿಳಿಸಿ ನಾಳೆನೇ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದು ನನ್ನ ಅತ್ತಿಗೆ ತವರೂರಾದ ದಾವಣಗೆರೆಯಲ್ಲೇ. ಬೇಗ ಹೋಗಿ ವಿಷಯ ತಿಳಿಸ್ಬೇಕು. ನನ್ನ ಅತ್ತಿಗೆ ನನ್ನ ನೌಕರಿ ಸಲುವಾಗಿ ಎಷ್ಟೊಂದು ದೇವರಲ್ಲಿ ಹರಕೆ ಹೊತ್ತಿದ್ದಳು. ಮೈದುನನ ಮೇಲೆ ಎಷ್ಟೊಂದು ಪ್ರೀತಿ, ಮಮತೆ, ವಾತ್ಸಲ್ಯ. ಅಂಥ ಅತ್ತಿಗೆ ಸಿಗಬೇಕಾದರೆ ನಾನು 100 ಜನ್ಮದ ಪುಣ್ಯ ಪಡೆದಿರಬೇಕು. ಮೊದಲು ಹೋಗಿ ವಿಷಯ ತಿಳಿಸ್ತೀನಿ. ಗೆಳತಿನಿ ಮೊದಲ ಬಡಕ ನಿನ್ನ ಗಂಡ ಕುಡುಕ, ಹೋಗಿ ಕುಂತಿಯ ದಡಕ ಕಾಗದ ಕಾಕ ನನ್ನ ನಿನ್ನ ನಡಬರಕ, ಕೊಟ್ಟರ ನಿನ್ನ ಬಾದಾಮಿ ತಾಲೂಕು ಬಿಟ್ಟ, ಹುಡುಕಾಡಿಕೊಂಡು ಬರಲೆಂಗ ನೀರು ಮೆಟ್ಟ, ನಿನ್ನ ಗಂಡ ಕೊಟ್ಟರು ನಿಂಗ ಬೇಕಾದ ಕಷ್ಟ, ಬರಬ್ಯಾಡ ಗಂಡನ ಮನಿ ಒಟ್ಟ ಮಿಟ್ಟ, ಬಾಳೆ ಮಾಡ ನನ್ನ ಗೆಳತಿ ನನ್ನ ಮ್ಯಾಲಿನ ಪ್ರೀತಿ ಸುಟ್ಟ. ನಮ್ಮವು ಬಡ್ಕೊಂಡ್ರಿ ಇವನವನ ಮನೆ ಬಿಟ್ಟು ಹೋಗ್ಬಾಡ್ಲೋ ಮಗನ ಅಂತೇಳಿ ತಿಂಡಿ ನಾವೆಲ್ಲಿ ಕೇಳ್ತೀವಿ. ಹಿರಿಯರು ಹೇಳಿದ ಮಾತು ಕೇಳಿಕಂದ್ರೆ ಹಿಂಗಾಗೋದೈತಿ ಇವನ್ರಿ. ತನ್ನಗ ಇವನವನಿ ಬೀಜದ ವ್ಯಾಪಾರ ಮಾಡೋದು ಬಿಟ್ಟು ಈ ಗಂಗೆ ಮೇಲೆ ಮನಸ್ಸು ಮಾಡಿ ಇವನವನಿಕಿನ ಲಗ್ನ ಮಾಡ್ಕೋಬೇಕಂದ್ರೆ ಈಕಿ ಮಗಳು ಗತ್ತೆ ಬೇರೆ ನಡೆಸಾಳ. ಬರ್ಲಿಕ್ಕೆ ಇವನವನಿ ಇವತ್ತು ಯಾರಾಗೊಂದು ತೀರ್ಮಾನ ಮಾಡ್ಕೊಂಡ ಮನೆ ಹೋಗ್ತೀನಿ. ಮದುವೆಯ ವಯಸ್ಸು ಎಲ್ಲೆಲ್ಲಿ ಸಾಗದು, ಕಣ್ತುಂಬ ನೂರಾರು ಕನಸು, ಆಡುತ್ತ ಬಯಲು ನನ್ನನ್ನು ಕೊನೆಸು, ಎದೆಯಾಸೆ ನೂರಾಯಿತು. ಲಲ್ಲಲ್ಲ 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 ಲಲ್ಲಲ್ಲ. ಯಾಕಲೇ ತಿಂಡ ನಮ್ಮಯ್ಯಂದು ಹೋಗೋಬರ್ರಿ ಹೆಣ್ಮಕ್ಳು ತಡಿ ಮಾತಾಡಿಸ್ತಿಲ್ಲ. ಏನಂತಲ್ಲ ನಿನ್ನ ಮನಸ್ಸ? ನಿನ್ನ ಅವನ ಮತ್ತೆ ಮಾಡೋದು ಮಾಡಿ ಏನಂತೈತಿ ಮನಸ್ಸು ಕೇಳ್ತೀಯ? ಏ ಮಂಗ್ಯ ಗಂಗೆ, ಇವತ್ತ ನಿನ್ನ ಮನಸ್ಸಿನಾಗ ಇದ್ದಿದ್ದು ಹೇಳ್ಬಿಡು. ಮದುವೆ ಹಾಕಿನಂದ್ರೆ ಹಾಕಿ ನಾನು, ಇಲ್ಲ ಅಂದ್ರೆ ಇಲ್ಲನು. ಇಲ್ಲ ಆಗುದಾರ ಏನಾಗೈತೆ ಅದನ್ನ ಹೇಳಿ. ಈಗ ಇನ್ನು ಏನು ಮಾಡ್ಬೇಕಂತ ಮಾಡಿಲ್ಲ ನಿನ್ನ ಅವನ. ನಾ ಭೇಟಿ ಆದಾಗ ಆ ಮಗನ ಮದುವೆ ಹಾಕಿನಂತ ಹೇಳ್ತಿ, ಅವ ಭೇಟಿ ಆದ್ರಾಗ ನನ್ನ ಹಾಕಿನ ಅಂತ ಹೇಳ್ತಿ. ಒಟ್ಟು ಇಬ್ಬರಿಗೂ ಹಿಂಗೆ ಹೇಳಿ ಹುತ್ತಿಡ್ಸ ಕಟ್ಟಿ ಬಿಟ್ಟಿ. ಮತ್ತು ನಾ ಹೆಚ್ಚಿಗೆ ಜಬರಿಸಿ ಕೇಳಿದ್ರ ನಾ ಇನ್ನೂ ದೊಡ್ಡಕಿನೇ ಆಗಿಲ್ಲ ಅಂಥೇಳಿ ರಾಗ ತೆಗಿತಿ. ಒಟ್ಟು ಹಿಂಗೆ ಹೇಳಿ ಇಬ್ಬರಿಗೂ ಹುತ್ತಿಡ್ಸ ಕಟ್ಟಿ ಬಿಟ್ಟಿ. ಗಂಗೆ, ಇವತ್ತು ಯಾರಾಗ ಒಂದು ಗಟ್ಟಿ ಮುಟ್ಟಿ ಹೇಳೇ ಇಲ್ಲಿಂದ ಜಾಗ ಖಾಲಿ ಮಾಡಿ ನೀನು. ಅಯ್ಯೋ ಇಷ್ಟಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿ ಮಾವ. ಈ ಜನ್ಮದಾಗ ಮದುವೆ ಅಂತ ಆದ್ರ ಅದು ನಿನ್ನ ಇದು ಇಷ್ಟ. ಇನ್ನು ಏನು ಮಾಡ್ಬೇಕಂತ ಮಾಡಿಲಿ ಅಪ್ಪ ನಮ್ಮ ಬಾಳೆವು. ಅವನ ಜೊತೆ ಮಾತಾಡೋದೆಲ್ಲ ಬರೀ ನಾಟಕ ಅದ. ನಾಟಕ ಲೇ ಮದುವೆ ಮಾಡ್ಕೊಳ್ಳೋದಂದ್ರ ಏನು ಈಗ ನಾಟಕ ಅಂತ ಮಾಡೀನು? ಮದುವೆ ಅಂದ್ರೆ ಏನದ? ಏನದು? ಬೆಳತನ ಸಾಯ್ತನ ಸಂಬಂಧದು. ಇನ್ನೊಂದು ಅರ್ಧ ತಾಸಿನ ತನ ಸಂಬಂಧ ಅದ, ಹೌದಲ್ಲ? ಇನ್ನೊಂದು ಅರ್ಧ ತಾಸಿನ ಸಂಬಂಧ ಅದು ಮದುವೆ ಅಂದ್ರ. ಗೊತ್ತಾತ್ ನನಗ. ಏಮವ್ವ ಎಂತ ಬುದ್ಧಿ ಮಾತು ಹೇಳಿದೆವು ನನಗ. ಎಷ್ಟು ದಿನ ನನಗೆ ಯಾಕೆ ಈ ಮಾತು ಹೇಳಿಲ್ಲ ನೀನು? ನಾ ಹೇಳ್ಬೇಕು ಅನ್ನೋದ್ರಾಗ ನೀ ಚಿಲು ಮಾಡಿ ಮಾಡ್ತಿದ್ದೆಲ್ಲ. ಏನಂತ? ನಾ ಇನ್ನೂ ಸಣ್ಣ ಹಾಕಿದೀನಿ, ಈಗರ ದೊಡ್ಡಕ್ಕೆ ಹೇಗಿನಿ. ಹಿಂಗ ರಾಗ ಹಂಗ ಹೇಳಿ. ಈಗ ನಾನು ನೋಡಿದ್ರೆ ನಿಂಗೆ ಹೆಂಗ್ ಕಾಣತ್ತೀನಿ? ಹಿಂದಕ್ ತಗೋ ಆ ಮಾತು. ಈಗ ನಾ ದೊಡ್ಡಕ್ಕೆ ಹೇಗಿನಿ, ಹಿಂದಕ್ ತಗೋ ನೀ ಮಾತು. ನಾ ಅಂದ ಮಾತು ಹಿಂದೆ ತಕೋಬೇಕಂದ್ರ ನಮ್ಮಿಬ್ಬರು ಮದುವೆ ಆಗಿಂದನ. ನೀ ಯಾವಾಗಂತೆ ಅವಾಗ ಮದುವೆ ಮಾಮ. ಯಾಕೆ ತಲೆ ಕೆಡಿಸ್ಕೋತಿ? ಈ ಮಾತನಾಗ ಸಂಶಯನ ಇಲ್ಲ. ಯಾಕೆ ನನ್ ಮೇಲೆ ಬರೇ ಸಂಶಯನ ನಿನಗ? ನೋಡ ಮಾಮ, ನೀವ್ ಒಟ್ಟ ತಲೆ ಕೆಡಿಸ್ಕೋಬೇಡ. ನನ್ನ ನಿನ್ನ ಮದುವೆ ಅಂತ ಫಿಕ್ಸ್ ಆತು. ಅವನವನ ಎಲ್ಲದನಮ್ಮ ಹುರ್ಬೀಜ ಎಲ್ಲೈತದು ಬಂದ 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 ಅದ ಬರ್ಲಿ ಮಾವ. ಅದಕ್ಕೊಂದು ಗತಿ ಕಾಣಿಸ ನಾನು ನಿನ್ನ ಮದುವೆ ಅವನ ನೆಣಸೂರಾಗ ತುಣಸಿಗೋಡ ಬಂದಂಗ ಆತಲ್ಲ. ಬರ್ಲಿ ಬರ್ಲಿ ಅವನು ಇವತ್ತು ಅವನ ಇಲ್ಲಿಂದ ಬ್ಯಾಂಡ್ ಐತಿ ಜಾಗ ಖಾಲಿ ಮಾಡಿಸ್ತೀನಿ. ನಾನು ಮರಿಗ್ ನಿಂತಿರ್ತೀನಿ. ಏ ನಾನಿದ್ ನೀ ಅಲ್ಲ, ನಾನು ಅವರಿದೇನು
ಎಲ್ಲೈತದ ಕೌಸ್ಗ ಕೌಸ್ಗ ಅಡವಿ ಸೇರ್ತಿ ಏನ್ ಮಾಡ್ತಾ ಏ ಪುರ್ಲೆ ಅದು ಸೋಗಯ್ಯ ಲಕ್ಷ್ಮಣ ಲಕ್ಷ್ಮಣ ಹಾ ಲಕ್ಷ್ಮಣ ನಿನ್ನ ಅತ್ತಿಗೆ ಬಂದೇ ಬಿಟ್ಟವಳು ನೋಡು. ಮೈದನ ಆಗ್ಲೇ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿ ಏನಪ್ಪ? ಹೌದು ಅತ್ತಿಗೆ, ನಾಳೆನೇ ಡ್ಯೂಟಿಗೆ ಹಾಜರಾಗಬೇಕಂತೂ ತಿಳಿಸಿದ್ದಾರೆ. ಅದಕ್ಕೆ ನಾನು ಹೋಗಲೇಬೇಕು. ಅತ್ತಿಗೆ, ನಿಮ್ಮ ಆಶೀರ್ವಾದ ಪ್ರತಿಫಲವೇ ನನಗೆ ನೌಕರಿ ದೊರೆಯಲು ಕಾರಣವಾಯಿತು. ನಿಮ್ಮ ಆಶೀರ್ವಾದ ಸದಾ ಈ ನಿಮ್ಮ ಮೈದುನನ ಮೇಲೆ ಇರಲಿ. ಎದ್ದೇಳಪ್ಪ, ಆ ದೇವರು ನಿನ್ನನ್ನು 100 ಕಾಲ ಸುಖವಾಗಿಟ್ಟಿರ್ಲಿ. ಅತ್ತಿಗೆ, ನಿಮ್ಮ ಆಶೀರ್ವಾದವಾದದ ಪ್ರತಿಫಲವೇ ನನಗೆ ನೌಕರಿ ದೊರೆಯಿತು. ನನ್ನ ದೇವರಂತ ಅಣ್ಣ ಅತ್ತಿಗೆ ಇರುವಾಗ ನನಗೆ ಯಾವುದರ ಭಯವಿಲ್ಲ. ಅಣ್ಣ, ನಾನು ಬಂದ ನಂತರ ಆ ಪ್ರೇಮರಾಜನ ಸಾಲ ತೀರಿಸಿದರಾಯ್ತು. ನೀವು ಯಾವುದಕ್ಕೂ ಚಿಂತಿಸಲು ಅವಕಾಶವಿಲ್ಲ. ಶಿಲ್ಪ ಬಂದ ನಂತರ ನನ್ನ ವಿಷಯ ತಿಳಿಸಿ. ನಾನು ಹೋದ ಮೇಲೆ ನಿಮಗೆ ಪತ್ರ ಬರೆಯುತ್ತೇನೆ, ಮತ್ತೆ ನೀವು ಪತ್ರ ಬರೆಯಿರಿ. ಏನೋ ನೀನು ಮಿಲಿಟರಿ ಖಾತೆ ಸೇರಿದವ್ರ ಹಾಗೆ ಮಾತನಾಡ್ತಾ ಇದೆಯಲ್ಲ. ನೋಡು, ನಿನಗೇನಾದರೂ ಬೇಸರವಾದರೆ ರಜೆ ತೆಗೆದುಕೊಂಡು ಮನೆಗೆ ಬಾ. ನಿನ್ನ ಕರ್ತವ್ಯದಲ್ಲಿ ಯಾವ ಕಳಂಕನೂ ತೆಗೆದುಕೋಬೇಡ. ನಾನು ನಿಮ್ಮ ಮಗನಮ್ಮ. ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆಯುವ ವಿನಃ ತಪ್ಪು ಕಾರ್ಯಕ್ಕೆ ಕೈ ಹಾಕುವನಲ್ಲ ಈ ನಿಮ್ಮ ಮಗ. ನಾನಿನ್ನು ಬರುತ್ತೇನೆ ಅತ್ತಿಗೆ. ಅಣ್ಣ, ಆಶೀರ್ವಾದ ಮಾಡಣ್ಣ.
ಲಕ್ಷ್ಮಣ, ನಿನ್ನನ್ನು ಕಳಿಸಿಕೊಡಲು ನನ್ನ ಮನಸ್ಸೇ ಒಪ್ಪುತ್ತಿಲ್ಲ. ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ಉಂಡು ಬೆಳೆದವರು. ಇಂದು ನೀನು ನೌಕರಿ ಮಾಡಲು ಹೊರಟಿರುವೆ ಎಂದು ಒಂದು ಕಡೆ ಸಂತೋಷವಾದರೆ ಅಷ್ಟೇ ಕೂಡ ದುಃಖವೂ ಆಗುತ್ತದೆಯಪ್ಪ. ಏನ್ರಿ ನೀವು ಸಣ್ಣ ಹುಡುಗರತ್ತೆ ಅಳ್ತಾ ನಿಂತು ಬಿಟ್ರಲ್ಲ, ಅವನೇನು ನಮ್ಮನ್ನು ಮರೆತು ಅಲ್ಲೇ ಇರ್ತಾನ ನೋಡಿ. ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಬಂದೇ ಬರ್ತಾನೆ. ನಕ್ಕೊಂತ ಅವನು ಕಳಿಸ್ಕೊಡಿ ಸ್ವಾಮಿ. ಲಕ್ಷ್ಮಣ, ಸದಾಕಾಲ ದೇವರು ನಿನ್ನನ್ನು ಸುಖವಾಗಿ ಇಟ್ಟಿರಲಿ. ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ ನಿನ್ನ ಡಿಪಾರ್ಟ್ಮೆಂಟಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡಬೇಕಪ್ಪ. ಇದೇ ಕಣಪ್ಪ ಈ ನಿನ್ನ ಅಣ್ಣ ಹೇಳುವ ಮಾತು. ಆಯ್ತಣ್ಣ, ನಾನಿನ್ನು ಬರುತ್ತೇನೆ. ಸೀತಾ, ನಾನು ಲಕ್ಷ್ಮಣನನ್ನು ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿ ಕಳಿಸಿ ಬರುತ್ತೇನೆ. ನೀ ಬರೋ ತನಕ ಮನೆ ಕಡೆ ಜೋಪಾನ. ಆಯ್ತು ರೀ, ಆದಷ್ಟು ಬೇಗನೆ ಬಂದ್ಬಿಡಿ. ಅಂದು ನಿನ್ನ ನೋಡಿದ ಹಾಗೆ ಕಣವನದಲ್ಲಿ ಇಂದು ನಿನ್ನ ಸೇರಿದ ಹಾಗೆ. ಲವ್ವಾತೋ ಲಪಡಾತೋ ಮೊನ್ನೆ ಆಕಿ ಮದುವಾತೋ, ಕೈ ಮುಗಿದಿನ ಮದುವೆಗೆ ಬಾರೋ ಅನ್ನದಿತ್ತೋ. ತಾಪಾತೋ ರಾತಾತೋ ನಾನು ಮರೆಯುವುದು ತಿಳಿವಾತೋ, ಮರೆತೆಂಗ ನಾ ಕೊಟ್ಟ ಮಾತೋ. ಮದುವೆ ಆದ ಮೇಲೆ ಲವ್ ಆಗಿ ಲಪಡ ಆತಾಲೆ. ಇದು ಏನಿದು? ಗಂಗಾ, ಆ? ಈ ಲಕ್ಷ್ಮೀ ವೆಂಕಟೇಶ್ವರ ಆಶೀರ್ವಾದದಿಂದ ಇಬ್ರು ಗಂಡ ಅಂತ ಆದ್ವಿ. ಆದಿವಲ್ಲ. ಪಟ್ಟನ ನಿಮ್ಮ ಅಪ್ಪನ ಪದ ಹಿಡಿದು ಆಶೀರ್ವಾದ ಕೇಳೋಣಂತ ಬಾ. ನಂಗೆ ಯಾಕೋ ಹೆದ್ರಿಕೆ ಬರಾಗತ್ತೈತಿ. ಈ ಎದ್ರಿಗೆ ಬರಕತ್ತಂದ್ರ ಮತ್ತೆ ಗಂಡ ಅಂತ ಅನ್ನೋದು ಕ್ಯಾನ್ಸಲ್ ಮತ್ತೆ. ಅಯ್ಯ ಬೆಳಕುರಿತು ನಿಂತು ಬೆಳಕುರದ ಮ್ಯಾಗ ಯವ್ವಾಗ ಬೇಡ. ಈ ತಾಳಿ ಅಂದ್ರೆ ಏನು ತಿಳ್ಕೊಂಡಿ? ಇನ್ನೊಂದು ಅರ್ಧ ತಾಸಿನ ಸಂಬಂಧ ಅಂತ ತಿಳ್ಕೊಂಡೆ ಏನ್ಲಿ? ಇದು ಜೀವನ ಪರ್ಯಂತ ಸಂಸಾರ ಮಾಡೋ ಬಂಧನ. ಈ ಬಂಧನ ಇಷ್ಟು ತಿಳಿದಕ್ಕಾಗಿ ಸುಮ್ಮನೆ ನೀನು ಬರಾಕ ಹೂ ಅನ್ನ. ಬಂಧನ ಇಷ್ಟು ತಿಳಿದಾಕಿ ಸುಮ್ಮ ನೀನು ಬರಾಕ ಹೂ ಅನ್ನ. ಮುಂದ ನನ್ನ ಬಾಳೆವು ಮಾಡೋದು ಹೆಂಗಂತ ತಿಳಿತೈತಿ. ವೆಂಕಟರಮಣ ಗೋವಿಂದ ಗೋವಿಂದ. ಲಾಸ್ಟ್ನೇ ಸೀನ್ ಗೋವಿಂದ ಗೋವಿಂದ ಅದ ಅಂತೀನಿ. ಏಯ್ ಬಾಳೆ ಮಾಡೋದು ನನಗೆ ಹೇಳ್ಕೊಡಕತ್ತ ನೀವ. ಈಗರ ದೊಡ್ಡಕ್ಕಾಗಿ ನಾನು ನೀ ದೊಡ್ಡಕ್ಕಾಗಿ ಅಂದಿಂದ ನಂಗೆ ಹೆದರಿಕೆ ಬರಾಕತ್ತೈತಿ. ಯಾಕ ಗಂಗಾ, ನಾವು ಮೊದಲು ನಂಗೆ ಹುಡುಗಾಟ ಮಾಡ್ಕೊಂಡು ಕುಂದ್ರಾಕ ಟೈಮ್ ಇಲ್ಲ. ನಮ್ಮನ್ನ ಹಡ್ದಾರ ಅಂದ ಮ್ಯಾಗ ಅವ್ರ ಮನಸ್ಸು ನೋಯಿಸೋದು ಚಲೋ ಅಲ್ಲ. ತೋರಿಸ್ಕೊಂಡಿವ ಅಂದ ಮ್ಯಾಗ ಮಳಿ ಹಂಚಿಕೆ ಯಾಕ? ನಿಜ ಹೇಳ್ಬೇಕಂದ್ರ ತಂದೆ ತಾಯಿ ಮನಸ್ಸು ಭಾಳ ವಿಶಾಲ. ಮಕ್ಕಳು ಮಗ ಏನ ತಪ್ಪು ಮಾಡಿದ್ರು ತನ್ನ ಹೊಟ್ಟೆಗಳು ಹಾಕೊಂಡು ಅಯ್ಯೋ ಬಾರ ಮಗನ ಬಾರ ಮಗಳ ಅಂತೇಳಿ ಮುದ್ದು ಮಾಡ್ತಾಳ. ನಾವು ಹಂಗ ಏನ ತಪ್ಪಾಗೈತ್ಯಾ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಕೇಳೋಣ ಬಾ. ನಿಮ್ಮ ಅವ್ವಪ್ಪ ನಿನ್ನ ಹೆಂಗಾರ ಹೋಗ್ಲಿ ಬಿಡು, ನನ್ನ ಮಗ ತಪ್ಪು ಮಾಡ್ಯಾನಂತ ಹೊಟ್ಟೆ ಕರ್ಕೊಂಡು ಮನ್ಯಾಗ ಕರ್ಕೋತಾಳ. ಆದ್ರೆ ನಾನು ಕರ್ಕೋಬೇಕಲ್ಲ. ಹೋಚಿ ಎದಕ್ಕ ಅಂತಾರ್ರಿ ನಾವು ನೀ ಹೆಂಗಸರ ಬುದ್ಧಿ ಮನಕಳ ತಳಗ ಅಂತ. ನನ್ನ ಮ್ಯಾಲೆ ಐತಿ ಏನ್ ಮ್ಯಾಗಿರ್ತ ಬುದ್ಧಿ. ನಾ ಇಬ್ರು ಕೂಡಿ ಒಂದಾಗಿ ಲಗ್ನ ಆಗಿವಿ ಅಂದ ಮ್ಯಾಗ ನಮ್ಮವ್ವ ನಿನ್ನ ಅರ್ತಿ ಒಳಗೆ ಕಳ್ಕೊಂತಾಳ ಬಾ. ಆತ ಬಿಡೋ ಮಾರ, ಹೆಂಗಾರ ಯಾಕಾಗ್ಲಿ ಕುಡ್ಗೋಲು ನಿನ್ನ ಕೈಯಾಗೈತಿ, ಕುಂಬಳಕಾಯಿನು ನಿನ್ನ ಕೈಯಾಗೈತಿ. ಹೆಂಗ ಮಾಡ್ತೀನಿ ನಿನಗ ಬಿಟ್ಟಿದ್ದು. ಇಷ್ಟೊಂದು ಸುಂಬ ಮತ್ತೆ ಯಾಕೆ ಮಾಡ್ತೀನಿ? ಆತು ಹಂಗಾರ ಹೆಂಗಿದ್ರು ಹೊಸ್ತಾ ಮದುವೆಗೆ ಇದವ್ರನ್ಯಾಗ ನಮ್ಮ ಅಪ್ಪನ ಬರ್ದ, ನಮ್ಮ ಅಪ್ಪನಿಗೆ ಆಶೀರ್ವಾದ ತಗೊಂಡ್ಬಿಡುನು. ಯಾರು ಬೇಡ ಅಂತಾರ? ಹಿರಿಯರ ಆಶೀರ್ವಾದ ಇರ್ಬೇಕು. ಹಿರಿಯರ ಆಶೀರ್ವಾದ ಇದ್ದನ ನಮಗ್ ಬದುಕಾಕ ಒಂದು ದಾರಿ ಆಕೈತಿ. ಹೌದೌದೌದು, ಧೈರ್ಯ ಬರ್ತೈತಿ ಬದುಕಾಕ. ಬರ್ತ ಈಗ ನಿಮ್ಮ ಅಪ್ಪ ಎಲ್ಲಿ ಬಿತ್ತಾನ ತುಳ್ಕರ ಮಂದಿನು ಒಟ್ಟರು ಹೋಗ್ಬಿಟ್ರೆ. ಅಯ್ಯ ಮನ್ಯಾಗ ನೋಡಿರ್ತಾನ, ಮನ್ಯಾಗ ನಾವ್ ಇರಂಗಿಲ್ಲ. ಓಡೋಗಿ ಮದುವೆ ಆಗಿವಿ ಅಂತ ಗೊತ್ತಾಗಿರ್ತೈತಿ. ಊರೆಲ್ಲ ಹುಡ್ಕ್ಯಾಡಿರ್ತಾನ. ಬಂದ 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 ಸಾಕಾಗೋತ್ರಿ ಅವನು. ಈಗ ಹುರುಬತ್ತೀನಿ 4 ದಿವಸ ಆತ ನನ್ನ ಮಗಳು ಕಾಣವಲ್ಲ. ಎಲ್ಲಿ ಅಂತ ಹುಡ್ಕೊಂಡ್ರಿ ಅವನು. APMP ಚಪ್ಪರ್ದಾಗ ಹುಡುಕಿ ಹೇಳಿದೆ.
ಬುಧವಾರ ಸಂತಾಗ ಹುಡುಕಿದ್ದೆ ಅವನು ಶೀಲೋರ ಪಡೆ ಐತಲ್ರಿ ಅಲ್ಲಿ ಹೋಗಿ ಹುಡುಕ್ ಬಂದೇನ್ರಿ ಅವನ ಎಲ್ಲಿ ಸಿಗವಲ್ರಿ ಅವನು ಎಲ್ಲಿ ಅಂತ ಹುಡುಕುದು ಅಂತೀನಿ ನಾನು. ಆಜು ಬಾಜು ಮಂದಿಲ್ಲ ಯಾಕಪ್ಪ ನಿನ್ನ ಮಗಳ ಕಾಣವಲ್ಲ ಏನು ಓಡಿಗಳು ಎಲ್ಲಿಗಳು ಅಂತೇಳಿ ಹಂಗಿಸಿ ನಗೊ ಮುಂದ ನಂಗೆ ಪಾಡಗೈತ್ರಿ ನಮ್ಮ ಬಾಳ್ಯಾವು. ಯಾಕ್ರಪ್ಪ ತಮ್ಮಗಳ ದಾರ್ಯಾಗ ನಿಂತಿರಲ್ಲ ನಿಂದ್ರಾಕ ಜಾಗ ಸಿಕ್ಕಿಲ್ಲ ಎಲ್ಲಿ ನಿಮ್ಗ? ಅಂದ್ರ ನೀವು ಭಿಕ್ಷುಕ ಕಾಣ್ತೈತ ನನ್ಗ? ಅಲ್ಲ ಮತ್ತಾರು ನೀವು ಹಿಂಗ್ಯಾಕ್ ದಾರಿ ಮ್ಯಾಗ ನಿಂತ್ರು ನಿಮ್ಮವ್ರು ನೀವು? ಬಾ ಚಲೋ ಆತವ ನಾವು ಸಾಕಾಯ್ತು ನಾವು ಹಂಗ ನಮ್ಗೆ ಹಿರಿಯರಿಗೆ ಭೇಟಿ ನಂದೇನೂ ಇಲ್ಲ ಏನಿಲ್ಲ ಎಲ್ಲ ಹಿಂಗ್ ದಾರಿ ಮ್ಯಾಗ ಇವ್ರು ನಿಂದ್ರಬೇಕಂದ್ರ ಇವ್ರೊಂದು ಭಿಕ್ಷುರು ಕಾಣ್ತೈತ್ ನನಗ. ಹಂಗ ಹಿಂಗ್ಯಾಕ್ ದಾರಿ ಮ್ಯಾಗ ಕುಂತ್ರು ನಿಮ್ಮವ್ರು ನೀವು? ನಿಂತರು ಕುಂತಂಗಾಗೈತೆ ಈ ತಿಳಿತಿ ಬಿಡ್ರಪ್ಪ ಈ ತಿಳಿಕಿ ಹಂಗ ಆತು ನಂಗೂ ಇಟ್ಟು ತಿಳಿಲ್ಲ ನಾವು ನೋಡ. ಅಪ್ಪ ಸತ್ತ ನಿಮ್ಮಪ್ಪ. ಅಪ್ಪ ನಾನಿನ ಮಗಳ ಗಂಗವ್ವ ಉದೋ ಕಲಿಯುಗಕ್ಕೆ ತೈಗಿ ತಂಗಿ ಶರಗಿರಲಿ ಹಲಿಗಾಲ ಅರುವಿನ ಜನ್ಮದ ಬಂದಿ ಖಬರಿಲ್ಲ ಇವ್ಯಾಗ ಕಲಿಯುಗಕ್ಕೆ ತೈಗಿ ತಂಗಿ ಶರಗಿರಲಿ ಹಲಿಗಾಲ ಕಲಿಯುಗಕ್ಕೆ ತೈಗಿ ತಂಗಿ ಶರಗಿರಲಿ ಹಲಿಗಾಲ ಅರುವಿನ ಜನ್ಮದ ಬಂದಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಬಣ್ಣದ ಮನೆಯ ಕಟ್ಟಿಸಿದೋರ ಸ್ಥಿರವಾಗಿ ನಿನಗೆ ಉಳಿದಿಲ್ಲ ಪೂರ ಬಣ್ಣದ ಮನೆಯ ಕಟ್ಟಿಸಿದೋರ ಸ್ಥಿರವಾಗಿ ನಿನಗ ಉಳಿದಿಲ್ಲ ಪೂರ ಗಂಡರ ಮಕ್ಕಳವರು ನನ್ನವರ ನೆಪ ಗಂಡರ ಮಕ್ಕಳವರು ನನ್ನವರ ನೆಪ ನೀವಗುವ ಗಣಿಯಾರಿಗೆ ನೆಪ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಬಣ್ಣದ ಮನೆಯ ಕಟ್ಟಿಸಿದೋರ ಸ್ಥಿರವಾಗಿ ನಿನಗ ಉಳಿದಿಲ್ಲ ಪೂರ ಬಣ್ಣದ ಮನೆಯ ಕಟ್ಟಿಸಿದೋರ ಸ್ಥಿರವಾಗಿ ನಿನಗ ಉಳಿದಿಲ್ಲ ಪೂರ ಗಂಡರ ಮಕ್ಕಳವರು ನನ್ನವರ ದಪ್ಪ ಗಂಡರ ಮಕ್ಕಳವರು ನನ್ನವರ ದಪ್ಪ ನೀವಗುವ ಗಣಿ ಯಾರಿಗೆ ನೆಪ ಯಪ್ಪ ನಿಮ್ಮಪ್ಪ ಏನು ಚಂದ ಕುಂತ ನೋಡಿ ನಿಮ್ಮಪ್ಪ ಬೆಳಕರಿದ ಮೇಲೆ 8 ರೊಟ್ಟಿ ಒಂದು ಚರಿಗೆ ಹಾಲು ಕುಡಿದು ಶಟದ ಬೀಳುತ್ತಿದ್ದೆಲ್ಲೋ ನನ್ನಪ್ಪ. ನನ್ನ ಮದುವೆಗೆ ಬುಲೆಟ್ ಗಾಡಿ ಕೊಡ್ತೀನಿ ಅಂದು ಶಟದಲ್ಲೂ ನನ್ನ ಮಾವ. ಈಗರ ಮದುವೆಗೆ ಇನ್ನು ಫಸ್ಟ್ ನೈಟಿ ಗಿಸ್ಟ್ ನೈಟಿ ಏನು ಮುಗಿಸಿಲ್ಲ ಎಲ್ಲ ಅರ್ಧ ಕಣ್ಣಿಂದಿರಿಸಿ ಶಟದ ಹೋದ್ಯೋ ನನ್ನಪ್ಪ. ನಮ್ಮ ಮಾವ ಏನು ಹೇಳಾರ್ದವನು ಯಪ್ಪ ಅದೇಳೋ ನೀ ಹಿಂಗ ಸಾಯ್ತೀನಂದ್ರೆ ನಾ ಸಾಪ ಸಾಪ ಮದುವೆ ಹಾಕಿದ್ದಿದ್ದಿಲ್ಲ. ಈ ಹುಡುಗಿ ನಿನ್ನ ದೈವ ಸುಮಾರ ಅತ ಬೆಳಕ ನೀರ ಈ ಹುಡುಗಿ ನಿನ್ನ ದೈವ ಸುಮಾರ ಅತ ಬೆಳಕ ನೀರ ಮೂರ ದಿನದ ಸುದ್ದಿಯೊಳಗ ಚಿಂತೆ ಮಾಡಿ ತರಲಿಯ ಸಂಸಾರ ತರಲಿಯ ಸಂಸಾರ ತರಲಿಯ ಸಂಸಾರ ಈ ಹುಡುಗಿ ನಿನ್ನ ದೈವ ಸುಮಾರ ಅತ ಬೆಳಕ ನೀರ ಈ ಹುಡುಗಿ ನಿನ್ನ ದೈವ ಸುಮಾರ ಅತ ಬೆಳಕ ನೀರ
ಎದ್ದೇಳು ನೀ ಏನ್ ಇಟ್ಟ ಕುಂದಿರ್ತಿ ಏನ ಹೆತ್ತು ಸರಿ ನಿಮ್ಮವ್ರ ನಾ ಸತ್ತಿನಂತ ಹೋಗ್ಕೊಳ್ಕೊಂತೀರಿ ನಿಮ್ಮವ್ರು ನೀವು ಅಯ್ಯ ಅದೇನು ಇನ್ನು ಎಲ್ಲವ ಮಗಳ ಗಂಗವ್ವ ನೀನು ಅವನಂತಲ್ಲಿ ಹೋಗಿ ಅಂತ ಮಾಡಿದ್ನ ಅಲ್ಲವಾ ಮಗಳ ಮುಂಜಾನೆ ಒಂದ್ ಸೇರಿನ ಉಪ್ಪಿಟ್ಟು ಊಟ ತಿಂದ ಕಾಟ 1 ಡಜನ್ ಬಾಳೆಹಣ್ಣು ತಿಂದ 2 ಚರಿಗೆ ನೀರು ಹಾಲು ಕುಡ್ದು ಬಂದಿನ ನಿಮ್ಮ ಮೌನ ಯಾವ ಮಾಡಿ ಹಾಕಿದ್ದೀವ ನಿಮ್ಮ ಮೌನ ಅಡಿಗೆ ನಿನ್ನ ನೀರ್ ಹತ್ತಿ ನಿಶಾಳಂಕ ಬಿಡುತ್ತೀನಿ ಏನ್ ತಿಳ್ತಿ ಏಯ್ ಸರಿ ಏಯ್ ಬಾ ಮಾಡ್ತಾನ ಆಶೀರ್ವಾದ ಅಪ್ಪ ಹೊಟ್ಟೆ ಹುಟ್ಟಿದ ಮಗಳು ತಪ್ಪು ಮಾಡ್ಯಾಳಪ್ಪ ಹೊಟ್ಟೆ ದುಬ್ಬದಾಗ ಹಾಕೊಂಡು ಆಶೀರ್ವಾದ ಏ ಬಾರ ಏಯ್ ಬಾಗ ಯಪ್ಪ ಹಂಗೊಟ್ಟು ಮಾಡು ಬಳಿ ಬಳದೋಗಿರಿ ಎಲ್ಲವೂ ಮಕ್ಕಳಂದ್ರೆ ಹಿಂಗ ₹1 ಖರ್ಚು ಆಗ್ಲಾರ್ದಂಗ ಮದುವೆ ಆಗಿವಲ್ಲ ಮಕ್ಕಳು ಅಂದ್ರೆ ಹಿಂಗಿರ್ಬೇಕು ಮದುವೆ ಆಗಿ ಹೋತ್ರಿ ಹೋತ್ ತಂದೆ ತಾಯಿ ಜವಾಬ್ದಾರಿ ಇಲ್ಲ ₹1 ಖರ್ಚಿಲ್ಲ ಈ ಲಗ್ನ ಮಾಡ್ಕೊಂಡ್ ಬಂದಾರ ನೋಡ್ರಿ ಇವ್ರು ನಿನ್ನಂತ ಮಗಳ ನಂಗೆಲ್ ಸಿಗ್ಬೇಕು ಅಯ್ಯವ್ವ ಈ ಬಾದಾಮ್ ಹುಡುಕಿದ್ರು ಸಿಗೋದಿಲ್ಲ ಅವನ ಹೌದೌದೌದು ಬದಲಾಗಿ ಯಾಕೆ ಹೋಗ್ತೀವ ಮಾವ ಇಲ್ಲೇ ಇಲ್ಲ ನಿನ್ನ ಮಗಳು ಅಕ್ಕಿ ಹೋಗ್ಕಳಿ ಈಗ ಬೆಳಗ್ಗೆ ಹೊರ್ತಲ್ಲ ಮತ್ತೆ ಈಗಿನೇನು ಇಲ್ಲೇ ಇಟ್ಟು ಕುದುರ್ಗತ್ ಮಾಡಿ ಮಾಡ್ತೀನ ಅಪ್ಪ ಹೇಳುವ ಅಂದ್ರ ನಿಮ್ಮ ಮನ್ಯಾಗ ಯಾರ್ಯಾರು ಇದಾರ್ಲಿ ಹುಚ್ಚಬರ್ಗಿ ಖಂಡಿತ ಅದಾರ್ರಿ ನಮ್ಮವ್ವ ನಮ್ಮಪ್ಪಗ ನಾ ಒಬ್ಬನ ಮಗ ರೀ ಒಬ್ಬಾಕಿ ತಂಗದಲ್ರಿ ಆಕಿನ ಮದುವೆ ಮಾಡಿ ಕೊಟ್ಟಿರಿ ತಮ್ಮ ಗಂಡನ ಮನ್ಯಾಗ ಆರಾಮದ ನೋಡ್ರಿ ಈಗ ನಿನ್ನ ವಿಷಯ ಕೇಳಿ ಬಾ ಸಂತೋಷ ಆತ್ ಲೇಪ ನನಗ ಅಲ್ರಿ ಮಾವರ ನಿಮ್ಮೂರು ಯಾವ್ದ್ರಿ ನೋಡ್ತಮ್ಮ ನಮ್ಮ ಊರು ಇಲ್ಲೇ ಗುಡ್ಡು ಮಲಪುರದಾಗ ಆನಂದಗಿರಿ ಅದ ನಮ್ಮೂರು ಏನ ಹಂಗ ಬಂದ್ಯಪ್ಪ ಆಗಿ ಒಂದು ಹಾರಾರ ಹಾಕು ಇಲ್ಲೇ ಸಾವುಕಾರ ಮನ್ಯಾಗ ಕೆಲ್ಸ ಇತ್ತ ಆ ಕೆಲಸ ಮಾಡ್ಕೊಂತ ನಿಂತಿದ್ನಪ್ಪ ಮತ್ ಮುಂದೆ ಹೆಂಗಪ್ಪ ನಿಮ್ಮ ಬಾಳೆವು ಅವ ಅವ್ರ ಮನೆಗೆ ಹೋಗ್ಕನಪ್ಪ ನೀನ್ ನಿಮ್ಮ ಮನೆಗೆ ಹೋಗಪ್ಪ ನಾನು ನಮ್ಮ ಊರಿಗೆ ಹೋಗ್ತೀನಪ್ಪ ಮುಂದೆ ಇದಯಪ್ಪ ಮುಂದೆ ಹೆಂಗಪ್ಪ ಮುಂದ ಅನ್ನೋದು ಹೆಂಗೈತಿ ಇದ್ದಕ್ಕೆ ಒಬ್ಬಕ್ ಮಗಳ ಖರ್ಚಿಲ್ಲ ಮದುವೆ ಆಗಿ ಹೋತ ಇಲ್ಲ ನಮ್ಮ ಊರಿಗೆ ಹೋಗಿ ಶಿವ ಶಿವ ಅಂತ ಕುಂತ ಬಿಡುದು ಏನ ಕಾಶಿ ರಾಮೇಶ್ವರ ಇಡಿ ಹೋಗಿನ ಏ ನೀವೇನ್ ಚಿಂತೆ ಮಾಡಕ್ ಹೋಗ್ಬರ್ರಿ ಮಾವ್ರ ನಾನು ಕಲ್ತಾವದೀನಿ ಇಲ್ಲೋಡಿಲ್ಲ ಯಾವ್ದಾರ ನೌಕರಿ ಹಿಡಿದು ನಮ್ಮೂರು ಮುಳುಗಿಂದ ಕರ್ಕೊಂಡು ನಿನ್ ಜೋಪಾನ ಮಾಡ್ತೀನಿ ಹಿಂಗ ಅನ್ನ ಜೋಪಾನ ಮಾಡೋದು ಹೌದು ಮತ್ತ ಹಿಂಗ ಹಿಡುದು ಅವ್ನ ಗಾಡಿಗೆ ಅಯ್ಯೋ ಚಂದ ಮಾಡ್ತಿ ಬಿಡು ಊಟಕ್ಕೆ ಬಡ್ದ ಹಿಂಗ ಮತ್ತ ಗಾಡಿಗೆ ಇಟ್ಟು ಬಿಡುದು ಹಿಂಗ ಗಸಕ್ ಜನ ಸಿಂಗಾರ ಮಾಡಿ ಊಟಕ್ಕೆ ಬಡ್ದಿರ್ತಾರೆ ಹಿಂಗ ಮಾಡ್ದ ನಾವು ಜೋಪಾನ ಈಗಿನ ಕಾಲ ನಿನ್ನಂತ ಹಳೆಯವ್ರು ಸಿಗೋದು ತುಂಬಾ ಕಷ್ಟ ಅಪ್ಪ ನಡ್ರಪ್ಪ ನಡ್ರಿ ನೀ ನಡಿಯಪ್ಪ ನಮ್ಮದ ನಡ್ರಿವ ನೀ ನಡಿಯಪ್ಪ ನಾವು ನಡಂಗಿಲ್ಲ ನಮ್ಮದ ಐತಿಲ್ಲ ನೀ ನಡಿಯಪ್ಪ ಏಯ್ ತಡಿ ಎಲ್ಲಿ ಸರ ಅಗಿರಿಂದೊಂದು ರೂಪನಾಗ
ರೀ, ಮೈದುನ ನೌಕರಿಗೆ ಹೋದಾಗ್ನಿಂದ ನಿಮ್ಮ ಮೈಯಲ್ಲಿ ಹುಷಾರೇ ಇಲ್ಲ. ನೀವೇ ಈ ರೀತಿ ಚಿಂತೆ ಮಾಡುತ್ತಾ ಮಲ್ಕೊಂಡ್ಬಿಟ್ರೆ ಹೆಣ್ಣಾದ ನನ್ನ ಗತಿ ಹೇಗಿರಿ? ಸೀತಾ, ಈಗ ನನಗೆ ಏನಾಗಿದೆ ಅಂತ ನೀನು ಕಣ್ಣಲ್ಲಿ ನೀರು ಹಾಕುತ್ತಿರುವೆ. ನನಗೆ ಏನೂ ಆಗಿಲ್ಲ. ನೀನು ಯಾವುದಕ್ಕೂ ಭಯಪಡಬೇಡ. ನಾನೀಗ ಅಲ್ಲೇ ಹುಚ್ಚಿ ಜಡ್ಡು ಮನುಷ್ಯರಿಗೆ ಬಾರದೆ ಮರಕ್ಕೆ ಬರುವುದೇನು? ನಾನೀಗ ಮೊದಲನಕ್ಕಿಂತ ಆರಾಮವಾಗಿದ್ದೇನೆ. ರೀ, ನೀವು ಮಾತಾಡೋ ರೀತಿ ನೋಡಿದ್ರೆ ನನಗೆ ಯಾಕೋ ತುಂಬ ಭಯವಾಗ್ತಾ ಇದೆ ರೀ. ನನಗೆ ಭಯ ಆಗ್ತಾ ಇದೆ. ಸೀತಾ, ಭಯ ಪಡುವಂಥದ್ದು ಈಗ ನನಗೆ ಏನಾಗಿದೆ? ನಿನ್ನ ತಲೆಯಲ್ಲಿ ಹಲವಾರು ವಿಚಾರಗಳನ್ನು ಮಾಡಬೇಡ. ನನಗೆ ಏನೂ ಆಗಿಲ್ಲ. ನಾನೀಗ ಆರಾಮವಾಗಿದ್ದೇನೆ. ಸೀತಾ, ಕುಡಿಯಲಿಕ್ಕೆ ಸ್ವಲ್ಪ ನೀರನ್ನಾದರೂ ಕೊಡೆ. ನೋಡಿ, ನೀವು 2-3 ದಿನಗಳಿಂದ ಹೊಟ್ಟೆಗೆ ಏನು ತಗೊಂಡಿಲ್ಲ. ಸ್ವಲ್ಪ ಈ ಚಹಾ ಕುಡೀರಿ, ಸಮಾಧಾನ ಆಗುತ್ತೆ. ಸೀತಾ, ಮೈಯಲ್ಲಿ ಆರಾಮವಿಲ್ಲದಿದ್ದಾಗ ಆಹಾರ ಸೇವಿಸಬಾರದು. ಸೀತಾ, ಅದರಲ್ಲಿ ಇಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಜಾತ್ರೆ. ದೇವರಿಗೆ ಹೋಗಿ ಕಾಯಿ ಕರ್ಪೂರವನ್ನು ಕೊಟ್ಟು ಬೇಗ ಬಾ. ಹೌದ್ರಿ, ಇಂದು ಲಕ್ಷ್ಮೀ ವೆಂಕಟೇಶ್ವರನ ಜಾತ್ರೆ. ಆದಷ್ಟು ಬೇಗನೆ ನಾನು ಹೋಗಿ ಆ ದೇವರಿಗೆ ಕಾಯಿ ಕರ್ಪೂರ ಮುಟ್ಟಿಸ್ಕೊಂಡು ಬರ್ತೀನಿ. ಸರ್, ನಿಮ್ಮೊಂದು ಕಾಗದ ಬಂದಿದೆ. ಸರ್, ನಿಮ್ಗೊಂದು ಕಾಗದ ಬಂದಿದೆ. ಯಾರಪ್ಪ? ನಿಮ್ಗೊಂದು ಕಾಗದ ಬಂದಿದೆ. ರೀ, ಎಲ್ಲಿಂದ ಬಂದಿದೆ ರೀ ಕಾಗದ? ಸೀತಾ, ಲಕ್ಷ್ಮಣ ಕಾಗದ ಬರೆದಿದ್ದಾನೆ. ನನ್ನ ಪೂಜ್ಯ ತಂದೆ ತಾಯಿಯಂತಿರುವ ಪ್ರೀತಿಯ ಅಣ್ಣ ಅತ್ತಿಗೆಯವರಿಗೆ ನಿನ್ನ ತಮ್ಮ ಲಕ್ಷ್ಮಣವರ ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲು ಆಗಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮವಾಗಿದ್ದೇನೆ. ಅಣ್ಣ, ದಿನ ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನೆನೆಸುತ್ತದೆ. ಒಂದು ಸಲ ಬಂದು ಹೋಗಬಾರದೆ? ಸೆಂಟ್ರಲ್ನವರು ಆದೇಶದಂತೆ ಇಲ್ಲಿ ನಾನು ತುಂಬಾ ಕೆಲಸವಿದೆ. ಅತ್ತಿಗೆ ಆರೋಗ್ಯದ ಕಡೆ ಗಮನ ಕಾಳಜಿ ವಹಿಸು. ಮತ್ತೊಂದು ವಿಷಯವೆಂದರೆ, ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮ್ಮನ್ನು ಭೇಟಿಯಾಗಿ ಬರುತ್ತೇನೆ. ಬಂದ ನಂತರ ನಮ್ಮ ಎಲ್ಲ ವಿಷಯ ತಿಳಿಸುತ್ತೇನೆ. ತಂಗಿ ಶಿಲ್ಪ ಬಂದಿದ್ದರೆ ಅವಳಿಗೂ ಕಿರಣ್ನಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಪ್ರೀತಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸು. ಇದು ನಿನ್ನ ತಮ್ಮ ಲಕ್ಷ್ಮಣ. ಸೀತಾ, ನೋಡಿದೆ ಏನೇ, ನಿನ್ನ ಮೈದುನ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾನೆ. ಸೀತಾ, ಈಗಲೇ ಹೋಗಿ ಆ ವೆಂಕಟೇಶ್ವರನಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಸಾದ ತೆಗೆದುಕೊಂಡು ಬಾ. ಆಯ್ತು ರೀ, ನಾನು ಈಗಲೇ ಹೋಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಆದರೆ ಡಾಕ್ಟ್ರ್ ಬಂದರೆ ನೀವು ಸರಿಯಾಗಿ ತೋರಿಸ್ಕೋಬೇಕು. ನಾ ಹೋಗಿ ಬರ್ತೀನಿ ರೀ. ಸೀತಾ, ಆ ಲಕ್ಷ್ಮೀ ವೆಂಕಟೇಶ್ವರನಿಗೆ ಸಲ್ಲಿಸಬೇಕಾದ ನಿನ್ನ ಕೈಯಲ್ಲಿರುವ ಎಡೆಯ ತಟ್ಟೆ ನೆಲಕ್ಕೆ ಬಿದ್ದು ಮಣ್ಣು ಪಾಲಾಗಿ ಹೋಯಿತು. ಇದೇನಿದು ಅಪಶಕುನ? ಹೌದು ರೀ, ಈ ರೀತಿ ಒಂದು ದಿನ ಅಪಶಕನ ಆಗಿದ್ದಿಲ್ಲ ರೀ. ಆ ದೇವ್ರು ನಮ್ಮ ಮೇಲೆ ಯಾಕೋ ಸಿಟ್ಟಾಗ್ಯಾರ ಅಂತ ಕಾಣಿಸ್ತೈತಿ. ಅಮ್ಮ ರೀ, ನನ್ನ ಹಣ ಯಾಕೋ ಬಾಳ ನೋಸಕ್ಕತ್ತೈತಮ್ಮ. ಅಮ್ಮ ರೀ, ಯಾಕೋ ನನ್ನ ಎಡಗನ್ನ ಹಾರ್ತಾ ಇದೆ ರೀ. ಬೇಡ ರೀ, ನಾನಿವತ್ತು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಬೇಕಾದ್ರೆ ನಾಳೆಗೆ ಹೋಗ್ತೀನಿ. ನಾನಿವತ್ತು ದೇವಸ್ಥಾನಕ್ಕೆ ಸೀತಾ, ದೇವರಿಗೆಂದೇ ಹೊರಟು ನಿಂತವಳು ದೇವರಿಗೆ ಹೋಗದೆ ಸುಳ್ಳು ಮಾಡಬಾರದು.
ಅದರಲ್ಲಿಯೂ ಇಂದು ಆ ವೆಂಕಟೇಶ್ವರ ತಂದೆಯ ದರ್ಶನ ಪಡೆಯಲು ಇದೆಲ್ಲ ಮೂಢನಂಬಿಕೆ. ಸೀತಾ, ಕೈ ಒಳಗಿನ ತಟ್ಟೆ ಬೀಳುವುದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ನೀನು ಧೈರ್ಯವಾಗಿ ಹೋಗಿ ಬಾ ಸೀತಾ, ನೀ ಧೈರ್ಯವಾಗಿ ಹೋಗಿ ಬಾ. ಇಲ್ಲ ರೀ, ಇವತ್ತು ಯಾಕೋ ನಿಮ್ಮನ್ ಬಿಟ್ಟು ದೇವರಿಗೆ ಹೋಗಕ್ಕೆ ನನ್ನ ಮನಸ್ಸೇ ಬರ್ತಾ ಇಲ್ಲ. ನೋಡಿ, ನೀವು ನನ್ನ ಜೊತೆಗೆ ಬನ್ನಿ, ನಾವಿಬ್ರು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಏ ಹುಚ್ಚಿ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಅದರಲ್ಲಿಯೂ ದೇವರ ಗುಡಿ ಬಹಳ ಗದ್ದಲದಿಂದ ಕೂಡಿರುತ್ತದೆ. ಸೀತಾ, ನನಗೆ ಆರಾಮವಾದ ನಂತರ ನಾನೇ ಹೋಗಿ ಬರುತ್ತೇನೆ. ಇಂದು ಆ ತಂದೆಯ ದರ್ಶನ ಪಡೆಯಲು ದೂರದ ಊರಿಂದ ಭಕ್ತರು ಬಂದು ಆ ತಂದೆಯ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಅದರಲ್ಲಿಯೂ ನಾವು ಇದೇ ಊರಿನಲ್ಲಿ ಇದ್ದು ಆ ತಂದೆಯ ದರ್ಶನವನ್ನು ಪಡೆಯದಿದ್ದರೆ ಅದು ಬಹಳ ತಪ್ಪಾಗತೈತಿ. ಅದಕ್ಕಾಗಿ ನೀವು ಒಬ್ಬಾಕಿನ ಹೋಗಿ ಆ ತಂದೆಯ ದರ್ಶನವನ್ನು ಪಡೆದುಕೊಂಡು ಬೇಗನೆ ಬಾ ಸೀತಾ. ನೀನು ಬರುವವರೆಗೂ ನಿನ್ನ ದಾರಿಯನ್ನೇ ಕಾಯುತ್ತೇನೆ ಸೀತಾ, ನಿನ್ನ ದಾರಿಯನ್ನೇ ಕಾಯುತ್ತೇನೆ. ಆಯ್ತು ರೀ, ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ಮನಸ್ಸಿಗೆ ಬಂತು ಬಿಟ್ಟು ಕಾರಣ ಹಿರಿಯ ಎಂದೂ ಕಾಣದ ಅನುಮಾನಗಳು ಇಂದು ನನ್ನ ಹೃದಯದಲ್ಲಿ ಒಂದೇ ಸವಣೆ ಚೊಚ್ಚಿದಂತೆ ಆಗುತ್ತಿದೆ. ದೇವರ ಇಚ್ಛೆ ಇದ್ದಂತಾಗಲಿ, ದೈವ ಸಂಕಲ್ಪ ಗೆದ್ದವರು ಯಾರು? ನಗಿಸುವವನು ಅವನೇ, ಅಳಿಸುವವನು ಅವನೇ. ವಿಚಿತ್ರವಾಗಿದೆ ಅಪ್ಪ ಈ ದೈವ ಲೀಲೆ, ವಿಚಿತ್ರವಾಗಿದೆ. ಏನು ರಾಮ, ಕೊಡುವ ಸಾಲವನ್ನು ನಿಶ್ಚಿಂತೆಯಿಂದ ಮಲಗಿರುವೆಯಲ್ಲ, ತೆಗೆದುಕೊಂಡು ಬಾ ಸಾಲ. ಸಾಲ ತೀರಿಸುವುದನ್ನು ಬಿಟ್ಟು ಆಯಾಗಿ ಮಲಗಿದಿರುವೆಲ್ಲ, ನಾಚಿಕೆ ಆಗುಲ್ಲ ನಿಮ್ಮಂತ ಜನ್ಮಕ್ಕೆ. ಅವನಿಗೇನು ಗೊತ್ತು, ಇಂಥ ಬಂಡ ನನ್ನ ಮಕ್ಕಳು ಇರೋದ್ರಿಂದಲೇ ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುತ್ತಿದ್ದಾರೆ. ಸಾಹುಕಾರ್ರೆ, ನಾನು ನಿಮ್ಮ ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತೇನೆ. ನಾನು ಇಷ್ಟು ದಿನ ಬಿಟ್ಟ ಹಾಗೆ ಇನ್ನು ಮುಂದೆ ಬಿಡುವುದಿಲ್ಲ. ಯಜಮಾನರೇ, ಇಲ್ಲಿವರೆಗೂ ತಡ್ಕೊಂಡಿರಿ, ಇನ್ನು ಸ್ವಲ್ಪ ದಿನ ತಡ್ಕೋರಿ. ನಿಮ್ಮ ಸಾಲಕ್ಕೆ ಬಡ್ಡಿ ಸಮೇತವಾಗಿ ಕೊಟ್ಟು ಚುಕ್ತ ಮಾಡ್ತೀನಿ ಅಪ್ಪ, ಕೊಟ್ಟು ಚುಕ್ತ ಮಾಡ್ತೀನಿ. ಎಲ್ಲ ಬಡ ರಾಮ, ಎದ್ದ 1 ಎಕರೆ ಜಮೀನು ಮಾರಿಬಿಡು ನಮ್ಮ ಯಜಮಾನ್ರಿಗೆ. ಸಾಲದ ಸುಳಿಯಲ್ಲಿ ಏಕೆ ಕೊರಗುತ್ತಿ ನೀನು? ಐತ್ರಿ ಅಪ್ಪ, ಇರಾಕಂತ ಇದು ಒಂದ ಮನೆ ಐತಿ, ಇದನ್ನು ಮಾರಿ ಕೊಡಪ್ಪ ಅಂದ್ರ ಮಾರಿ ಕೊಡ್ತೀನಿ. ಸಾವುಕಾರೆ, ಇದ್ದ 1 ಎಕರೆ ಜಮೀನು ಮಾರಿ ತಂಗಿ ಮದುವೆ ಮಾಡಿಬಿಟ್ಟೆ. ಈಗ ಇರಾಕಂತ ಇದು ಒಂದ ಮನೆ ಐತಿ, ಈ ಮನೆನು ಮಾರಿ ಕೊಡಪ್ಪ ಅಂದ್ರ ಮಾರಿ ಕೊಡ್ತೀನಿ ಸಾವುಕಾರೆ. ಅದಕ್ಕ ಸ್ವಲ್ಪ ಕಾಲ ಅವಕಾಶ ಮಾಡಿ ಕೊಡಿ ಸಾವುಕಾರೆ, ನಿಮ್ಮ ಕಾಲಿಗೆ ಬಿದ್ದು ನನ್ನ ಸರಿ ಆಚೆ ಚಂಡಲ, ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನ್ನಲ್ಲಿ ಉಳಿಸಿಕೊಂಡಿಲ್ಲ. ಲೇ ಮಗನ ರಾಮ, ಇಲ್ಲ ಸಲ್ಲದ ಮಾತು ನನ್ನ ಮಗನ ತಲೆ ಒಳಗೆ ತುಂಬಿ ನಿಮ್ಮಂತ ಭಿಕ್ಷುಕರ ಸಂಬಂಧ ಬೆರೆಸಿದಿರಲ್ಲಿ
ನಿಮಗೇಕೆ ಬೇಕು ನಮ್ಮಂತ ಶ್ರೀಮಂತರ ಸವಾಸ? ಮಣ್ಣಿನ ತಟ್ಟೆಯಲ್ಲಿ ತಿನ್ನುವುದನ್ನು ಬಿಟ್ಟು ಚಿನ್ನದ ತಟ್ಟೆಗೆ ಆಸೆ ಪಟ್ಟರೇನೋ ಅಲ್ಕ ನನ್ನ ಮಕ್ಕಳ. ನಿಮ್ಮ ತಂಗಿಯ ಮದುವೆ ಮಾಡಿ ನಾ ತಂದೆ ಮಗನೆಂಬುವ ಸಂಬಂಧ ಕಡಿದು ಹಾಕ್ಸಿದಿರೇನೋ ಅಲ್ಕ ನನ್ನ ಮಕ್ಕಳ. ಈಗ ನಿನ್ನ ಜೀವಂತವಾಗಿ ಸುಟ್ಟರೂ ಸಿಟ್ಟು ತೀರುವುದಿಲ್ಲ. ಈ ಆಕ್ರೋಶಕ್ಕೆ ನೀನೇ ಕಾರಣ. ಸಾವುಕಾರ್ರೆ, ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಎಂದು ಕೇಳಿದ ಸಾವುಕಾರ್ರೆ. ನಿಮ್ಮ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡದಿದ್ದರೆ ನಾನು ಅಜನ್ಮ ಪರ್ಯಂತ ಸನ್ಯಾಸಿಯಾಗಿ ಸಾಯುತ್ತೇನೆ ಎಂದು ಹೇಳಿದ ಸಾವುಕಾರ್ರೆ. ಸಾವುಕಾರ್ರೆ, ನಾವೇನು ಬಲವಂತವಾಗಿ ನಮ್ಮ ತಂಗಿಯನ್ನು ನಿಮ್ಮ ಮಗನ ಕೊರಳಿಗೆ ಹಾಕಿಲ್ಲ ಸಾವುಕಾರ್ರೆ, ಹಾಕಿಲ್ಲ. ಅವರಿಬ್ಬರು ಮೊದಲೇ ಪ್ರೀತಿಸಿ ಮದುವೆಯ ನಿರ್ಧಾರಕ್ಕೆ ಬಂದಾಗ ನಾನು ಅವರ ಮದುವೆ ಮಾಡಬೇಕಾಯ್ತು ಸಾವುಕಾರ್ರೆ, ಅವರ ಮದುವೆ ಮಾಡಬೇಕು. ಎಷ್ಟೊಂದು ಸೊಕ್ಕು! ಆಕಾಶ ಭೂಮಿಗೆ ಹೋಲಿಸಿ ಮಾತನಾಡುತ್ತಾ ಇರೋ ನರಧಾಮ, ನಿನ್ನನ್ನೇ ಸುಮ್ಮನೆ ಬಿಡಬಾರದು. ನಮ್ಮ ಶ್ರೀಮಂತರ ರುಚಿ ಸ್ವಲ್ಪ ತೋರಿಸಿದಾಗಲೇ ಬುದ್ಧಿ ಬರುವುದು. ಏ ಕರಿಯ, ಹಾಕಲೇ ಈ ಮಗಗ ಚಾಟಿ ಚರ್ಮ ಸುಲಿಯಂಗ. ಸಾವುಕಾರ್ರೆ, ಸಾಕು ನಿಲ್ಲಿಸಿ ನಿಮ್ಮ ಚಾಟಿಯ ಏಟು. ತಾಳಲಾರೆ. ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ ಸಾವುಕಾರ್ರೆ, ಹುಷಾರಿಲ್ಲ. ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ ಸಾವುಕಾರ್ರೆ, ಇದೊಂದು ಸಲ ಬಿಟ್ಟು ಬಿಡಿ. ಮುಚ್ಚು ಬಾಯಿ ರಾಮ. ಆಡಿದ ತಪ್ಪಿಗೆ ಒಪ್ಪಿಕೊಂಡು ಸಾಲ ಈಗಿಂದೀಗಲೇ ತೀರಿಸಬೇಕು. ಆಯ್ತ್ರಿ ಅಪ್ಪ, ಆದಷ್ಟು ಬೇಗ ನಿಮ್ಮ ಸಾಲ ಮುಟ್ಟಿಸುತ್ತೇನೆ ಸಾವುಕಾರ್ರೆ, ಮುಟ್ಟಿಸುತ್ತೇನೆ. ಮಾತಿಗೆ ಮಾತು ಬೆಳೆಸಿ ಏನು ಪ್ರಯೋಜನ ಇಲ್ಲ. ಆ ರಾಮ, ನಾನು ಮೊದಲು ಹೇಳಿದಾಗ ಈ ಮೂವರಲ್ಲಿ ನಿನ್ನ ಹೆಂಡತಿ ಸೆರಗ ಹಾಸಲಿಕ್ಕೆ ಹೇಳಿಬಿಡು. ಇಲ್ಲಂದ್ರ ಲೇ ಶ್ರೀಮಂತಿಕೆಯ ಸೊಕ್ಕು ತುಂಬಿದ ಕೋತಿ ನನ್ನ ಮಗನೇ, ನಾವು ಬಡವರಿರಬಹುದು, ನಿಮ್ಮಗೆ ಏಸಿಗೆ ತಿನ್ನುವ ಕೆಲಸ ನಾವು ಮಾಡುವುದಿಲ್ಲ. ಅಂತೂ ಇನ್ನು ನಿನ್ನ ಸಕ್ಕು ಮುರಿದಿಲ್ಲ ಅಂತ ಕಾಣುತ್ತದೆ. ಸುಮ್ಮನೆ ಹುಚ್ಚರ ಹಾಗೆ ಬಡಿಸಿಕೊಂಡು ಸಾಯಬೇಡ. ನನ್ನ ಮಾತಿಗೆ ಒಪ್ಪಿಗೆ ಕೊಡು. ನೀನು ಉಣ್ಣುವ ಪಂಚಾಮೃತದಲ್ಲಿ ನಮಗೂ ಸ್ವಲ್ಪ ತಿನ್ನಲು ಕೊಡು. ಪ್ರೇಮರಾಜ, ಬಾಯಿಗೆ ಬಂದಂತೆ ಹೊಗಳಬೇಡ. ನನ್ನ ಹೆಂಡತಿಯನ್ನು ಸೂಳೆ ಎಂದು ತಿಳಿದುಕೊಂಡಿರುವ ಏನು? ನಮಗೂ ಮರ್ಯಾದೆ ಇದೆ. ನಿಮ್ಮ ಹಾಗೆ ನನಗೂ ಮಾತನಾಡಲು ಬರುತ್ತದೆ. ಆದರೆ ಬಡತನ ಎಂಬ ಬೀಗ ನನ್ನ ಬಾಯಿ ಹಾಕಿದ್ದರಿಂದ ನನಗೆ ಮಾತನಾಡಲು ಬರುವುದಿಲ್ಲ ಸಾವುಕಾರ್ರೆ, ನನಗೆ ಮಾತನಾಡಲು ಬರುವುದಿಲ್ಲ. ಬಡವರ ರಕ್ತವನ್ನು ಹೀರಿ ಶ್ರೀಮಂತಿಕೆಯ ಬೊತ್ತನ್ನು ಬೇಯಿಸಿಕೊಂಡು ಬಡವರಿಗೆ ಸಿಕ್ಕಂತೆ ಮಾತನಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನಾಚಿಕೆ ಎಂಬ ಮೂರಕ್ಷರ ನಮ್ಮ ಹತ್ರ ಇದ್ದಿದ್ದರೆ ಈ ಕೆಲಸಕ್ಕೆ ನಾವು ಕೈ ಹಾಕುತ್ತಿರಲಿಲ್ಲ. ರಾಮ,
ಸಾಹುಕಾರು ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಮಗೆ ಒಪ್ಪಿಸು, ನಿನ್ನ ಸಾಲವನ್ನು ಮನ್ನಾ ಮಾಡುತ್ತೇವೆ. ಏ ಶಿವರಾಜ, ಹೆಂಡತಿಯ ಶೀಲವನ್ನು ಸಾಲಕ್ಕೆ ಮಾರಿಕೊಳ್ಳಲು ನಾನೇನು ನಿನ್ನ ಹಾಗೆ ಮತ್ತೊಬ್ಬರಿಗಿಂದ ಎಂಜಲದ ಆಸೆಗೆ ಬಿದ್ದಿಲ್ಲ. ಏನೋ ಶ್ರೀಮಂತರೆಂಬ ಅಭಿಮಾನದಿಂದ ಸುಮ್ಮನೆ ಇದ್ದರೆ ನಿಮ್ಮ ಬಾಯಿಗೆ ಬಂದಂತೆ ಬಗುತ್ತೀರಾ? ನಿಮ್ಮ ಹೊಲಸು ನಾಲಿಗೆಯಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯರು ಇದ್ದರೆ ಅವರನ್ನು ಕರೆದುಕೊಂಡು ಬಂದು ನಿಮ್ಮ ಸಾಹುಕಾರನ ಹತ್ತಿರ ಮಲಗಿಸಿ ಮಜಾ ಮಾಡಿ, ಅದನ್ನು ಬಿಟ್ಟು ಮತ್ತೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನು ಮಲಗಿಸುವಂತ ಏತರಲ್ಲೇ ತಾಯಿಗಣ್ಣನ ಮಕ್ಕಳ ಹೆಚ್ಚಿಗೆ ಮಾತನಾಡದೆ ಮೊದಲು ನನ್ನ ಮನೆಯಿಂದ ಹೊರಟು ಹೋಗಿ. ಮತ್ತೆ ಮತ್ತೆ ಅದನ್ನೇ ಮಾತನಾಡಬೇಡ. ನಿನ್ನನ್ನು ಇಲ್ಲಿಂದ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಬಂದಿಲ್ಲ. ಏ ಕರಿಯ, ಹಾಕಲೆ ಈ ಮಗಗೆ ಚರ್ಮ ಸುಲಿಯಂಗ. ಈ ಮಗ ನರಳಿ ಸಾಯ್ಬೇಕು. ಸ್ವಾಮಿ, ಏನಿದೆಲ್ಲ? ಸೀತಾ, ಇದೆಲ್ಲ ಈ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ ಸೀತಾ, ಉಡುಗೊರೆ. ಇವರಲ್ಲಿ ಕರುಣೆ ಎಂಬುದೇ ಇಲ್ಲ ಸೀತಾ, ಕರುಣೆ ಎಂಬುದೇ ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಸೀತಾ ಇವರ ಹೃದಯ. ಇದೆಲ್ಲ ಏತಕ್ಕಾಗಿ? ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದಕ್ಕೆ ಕಾರಣ ಅಷ್ಟೇ ಅಲ್ಲ, ನಿನ್ನ ನಮ್ಮ ಶ್ರೀಮಂತರ ಪ್ರೇಮರಾಜರ ಮಗ ಕಿರಣನ್ನು ನಿಮ್ಮ ಶಿಲ್ಪಾಳ ಮದುವೆ ವಯಸ್ಸ. ಎಷ್ಟು ಸಾಕಾ, ಇನ್ನೂ ಬೇಕಾ? ಶ್ರೀಮಂತ್ರೆ, ಯಾವುದೇ ಕಾರಣದ ಮೂಲಕ ನಮ್ಮ ಮೇಲೆ ಸೇಡೆ ತೀರಿಸ್ಕೊಳ್ಳೋ ಹೊಂಚ ಹಾಕ್ಬೇಡ್ರಿ ಅಪ್ಪ. ನೋಡಿ, ಬೇಕಾದ್ರೆ ನಾನು ನಿಮ್ಮ ಕಾಲ್ ಹಿಡ್ದು ಬೇಡ್ಕೋತೀನಿ. ಈ ಮನೆಯನ್ನ ಮಾರಿಯಾದ್ರು ನಿಮ್ಮ ಸಾಲ ತೀರಿಸ್ಕೊಳ್ಳಿ. ಇಲ್ಲಾಂದ್ರೆ ಈ ರೀತಿ ನಮಗೆ ಚಿತ್ರಹಿಂಸೆ ಕೊಡುವುದಕ್ಕಿಂತ ಏಕಕಾಲಕ್ಕೆ ನಮ್ಮಿಬ್ಬರು ನೇರ ಹಾಕಿ ಕೊಂದಾಕ್ಬೇಡಿ. ನಿಮ್ಮನ್ನು ಹಾಗೆ ಕೊಲ್ಲೋದಿಲ್ಲ. ನಿಮಗೆ ಚಿತ್ರಹಿಂಸೆ ಮಾಡಿ ಕೊಂದರೆ ನಮ್ಮಂತ ಶ್ರೀಮಂತರಿಗೆ ಒಂದು ಮರ್ಯಾದೆ. ನಿನ್ನ ಶ್ರೀಮಂತಿಕೆಗೆ ಬೆಂಕಿ ಹಾಕ. ನಾನೆಷ್ಟೇ ಪರಿಪರಿಯಿಂದ ಬೇಡಿಕೊಂಡ್ರು ನಿನಗೆ ಕರುಣೆ ಅನ್ನೋದೇ ಬರ್ಲಿಲ್ವೇನೋ? ನಿಜ ಸೌಕರ್ಯ, ನಿಮ್ಮ ಕಾಲಿಡ್ದು ಬೇಡ್ಕೊತೀನಿ, ನಮ್ಮನ್ನು ಬೇಡ್ಬೇಡಿ ಸೌಕರ್ಯ. ಎಲೇ ರಂಡೆ, ನೀನೇ ಅಲ್ಲವೇನಲೇ ಅವತ್ತು ನಿನ್ನ ಮೈದುನನ ಕೈಲಿ ನನ್ನನ್ನು ವಧಿಸಿದವಳು. ಆ ಸಿಟ್ಟು ಇನ್ನೂ ನಾನು ಮರೆತಿಲ್ಲ. ಇವತ್ತು ಆ ಕಾಲ ಕೂಡಿ ಬಂತು. ಎಲ್ಲೋ ಎಂದೋ ಹೆಣವಾಗಿ ಹೋಗ್ತಾ ಇದ್ದೆ ನನ್ನ ಮೈದನ ಕೈಯಲ್ಲಿ. ನಾನು ನನ್ನ ಮೈದನಿಗೆ ಸಮಾಧಾನ ಹೇಳಿ ನಿನ್ನನ್ನು ಜೀವಂತವಾಗಿ ಬಿಟ್ಟಿದ್ದೆ. ನೀನ್ ಈ ರೀತಿ ಆಗ್ತೀಯ ಅಂತ ನನ್ನ ಮೊದಲೇ ಗೊತ್ತಾಗಿದ್ರೆ ಅಂದೇ ನಿನ್ನ ಜೀವಂತವಾಗಿ ಸುಟ್ಟು ಹಾಕ್ಬಿಡ್ತಾ ಇದ್ದೆ. ಈಗ ನಾನು ಇಲ್ಲೇ ಸುಡುತ್ತೇನೆ. ಅದು ಹಾಗೆಲ್ಲ, ತುಂಬಿದ ಗರ್ಭಿಣಿಯ ರುಚಿ ನೋಡಿದಾಗಲೇ. ಎಲ್ಲೋ ಬಂಡನ ಮಕ್ಕಳೇ, ಸಿಕ್ಕಂತ ಮಾತನಾಡಿದರೆ ನಿಮ್ಮ ರಕ್ತವನ್ನು ಕುಡಿದು ಬಿಟ್ಟೆನು. ರಕ್ತ ಕುಡಿಯಲು ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲವೇ ನೀನು ಆ ಕೆಲಸ ಮಾಡುವುದು. ಈಗ ನಾವು ನಿನ್ನ ರಕ್ತ ಕುಡಿದು ಬಿಡುತ್ತೇವೆ. ಕರಿಯ, ಗಂಡ ಹೆಂಡತಿಯರಿಗೆ ಸೊಕ್ಕು ಬಹಳ ಇದೆ ಅಂತ ಕಾಣುತ್ತದೆ.
ಪಾಪ ಹೋಗ್ಲಿ ಬಿಡು ಅಂತ ಬಿಟ್ಟರೆ ಇಲ್ಲದನ್ನು ಮಾತನಾಡಿ ತಮ್ಮ ಆಟ ತಾವೇ ಎಬ್ಬಿಸಿಬಿಟ್ಟಿದ್ದಾರೆ. ಮುಗೀತು ರಾಮ ನಿನ್ನ ಕತೆ, ನೆನೆಸಿಕೋ ನಿನ್ನ ಗ್ರಾಮ ದೇವತೆಯನ್ನ, ಇಂದೇ ನಿನ್ನ ಕೊನೆ ದಿನ. ಮುಗೀತು ನನ್ನ ಸೇಡಿನ ಛಲ. ರಾಮ, ಹೇಗಿದೆ ಈ ಪ್ರೇಮರಾಜನ ಅವತಾರ? ಏಯ್! ಸೀತಾ 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 ಹತ್ತು ಕರೆದರು ವಿಧಿ ನೀಡಿದ ಈ ಚಿಗುರೆಂಗದಾಟ ಕುದಿಯೈತೆ ಹರಿಯದ ಪಾತ. ಎಲೆ ಕ್ರೂರ ವಿಧಿಯೇ, ಎಷ್ಟೊಂದು ವಿಚಿತ್ರವಾಗಿ ಬರ್ತಿರುವೆ ನನ್ನ ಆನೆ ಬರವನ್ನ. ತಾಳಿ ಕಟ್ಟಿದ ಗಂಡನೆದುರಿಗೆ ನಾನು ಸೀಲಗೆಟ್ಟ ಹೆಣ್ಣು. ದೇವ, ಅವ್ರು ಕೊಡುವ ಚಿತ್ರಹಿಂಸೆ ತಾಳಾರ್ದೆ, ಅವ್ರು ಕೊಡುವ ಚಿತ್ರಹಿಂಸೆ ತಾಳಾರ್ದೆ ನನ್ನ ಹೆರಿಗೆ ಆಗೋಯ್ತದೆ. ಮುದ್ದಾದ ಹೆಣ್ಮಗು ರೀ, ನಿಮ್ಮ ಮಗಳು ಕೇಳ್ತಾ ಇದ್ದಾಳ್ರಿ, ನಮ್ಮ ತಂದೆ ಯಾಕೆ ಈಗ ಮಲಗಿದ್ದಾನೆ ಅಂತ ಕೇಳ್ತಾ ಇದ್ದಾಳೆ. ಎದ್ದೇಳಿ ಸ್ವಾಮಿ, ಒಂದೇ ಒಂದು ಸಾರಿ ಮಗುವಿನ ಮುಖ ನೋಡಿ.
ನಮ್ಮ ಬಾಳು ದೇವ, ಏನಾಯ್ತು ನಮ್ಮ ಬಾಳು? ಶ್ರೀಮಂತರ ಕಾಲ್ ತೋಟಕ್ಕೆ ಸಿಕ್ಕು ನುಚ್ಚುನೂರಾಗಾಯ್ತು ನಮ್ಮ ಯಾರ್ಯಾರ ಹಣೆಯಲ್ಲಿ ನಿನಗೆ ಬಲ್ಲವನ್ಯಾರು ಹೇಳು. ಸೀತಾ, ಹತ್ತು ಕರೆದರೂ ಕೇಳುವರು ಯಾರು ಇಲ್ಲ ಈ ಜಗದಲ್ಲಿ. ಈ ಮಾನವ ಕುಲ ಮೋಸ ಮಾಡುವುದನ್ನು ನೋಡಲಾರದೆ ಗುಡಿಯಲ್ಲಿ ಕಲ್ಲಾಗಿ ಕೂತಿದ್ದಾನೆ ಸೀತಾ ದೇವರು. ಓ ದೇವ, ನಾವು ಪಡೆದು ಬಂದುದೇ ಇಷ್ಟು. ನಮಗೆ ಕೊಡುವ ಕಷ್ಟಗಳು ಸಾಕು. ಇನ್ನು ಮುಂದೆ ಈ ಕಷ್ಟಗಳನ್ನು ಯಾರಿಗೂ ಕೊಡಬೇಡ ತಂದೆ, ಯಾರಿಗೂ ಕೊಡಬೇಡ. ಸೀತಾ, ಸೀತಾ, ನಾನಿನ್ನು ಬದುಕುಳಿಯಲಾರೆ ಸೀತಾ, ಬದುಕುಳಿಯಲಾರೆ. ಕೊನೆಯದಾಗಿ ನನ್ನ ಮಗುವಿನ ಮುಖವನ್ನಾದರೂ ನೋಡಿ ಸಾಯುತ್ತೇನೆ ತಾರೆ. ಅಮ್ಮ, ಇಂಥ ಪಾಪಿ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕೆಂದು ಕೂತಿದ್ದೀಯೇನಮ್ಮ. ಅಯ್ಯೋ, ಕೊನೆಯದಾಗಿ ನಿನ್ನ ಮುಖ ನೋಡುವ ಭಾಗ್ಯವಾದರೂ ಸಿಕ್ಕಿತು. ನೀನು 100 ವರ್ಷ ಸುಖವಾಗಿ ಬಾಳಮ್ಮ, ನೀನು 100 ವರ್ಷ ಸುಖವಾಗಿ ಬಾಳ. ಇಲ್ಲರಿ, ನಾನು ನಿಮ್ ಜೊತೆಗೆ ಬಂದ್ಬಿಡ್ತೀನಿ. ನನಗೂ ಮುತ್ತೈದೆ ಸಾವ್ಬೇಕು, ನನಗೂ ಮುತ್ತೈದೆ ಸಾವ್ಬೇಕು. ಸಾಹೇಬ್ರೆ, ಬನ್ನಿ ಸಾಹೇಬ್ರೆ, ಬನ್ನಿ. ನನ್ನ ಪತಿದೇವರು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂತ ನೋಡಿ ಸಾಹೇಬ್ರೆ. ಅಮ್ಮ, ಇದೆಲ್ಲ ಏನಮ್ಮ? ಡಾಕ್ಟರ್ ಸಾಹೇಬ್ರೆ, ಇದೆಲ್ಲ ಆ ಶ್ರೀಮಂತರು ನಮ್ಮ ಮೇಲೆ ಮಾಡುವ ಅತ್ಯಾಚಾರ ಸರ್. ಕೊನೆಯದಾಗಿ ನಿಮ್ಮ ಕೈ ಮುಗಿದು ಕಾಲಿಡ್ದು ಬೇಡ್ಕೋತೀನಿ. ನನ್ನ ಗಂಡನ ಪ್ರಾಣ ಉಳಿಸಿಕೊಡಿ ಸರ್, ನನ್ನ ಗಂಡನ ಪ್ರಾಣ. ಆಗ್ಲಮ್ಮ, ನನ್ನ ಕೈಲಾದ ಮೆಟ್ಟಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಆ ದೇವರು ನಿನ್ನ ಗಂಡನ ಕಾಪಾಡಬೇಕು. ಇಲ್ಲ 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 ಇಲ್ಲ, ನನಗೆ ಗಂಡ ಬೇಕು, ನನಗೆ ಗಂಡ ಬೇಕು. ಸೀತಾ, ನಿನ್ನ ಬಾಯಲ್ಲಿ ಏನಿದು ರಕ್ತ?
ನನ್ ಮುತ್ತೈದೆಯಾಗಿ ಸಾಯ್ಬೇಕು ರೀ. ಹಾಗಂತ ನಾನು ಆಗ್ಲೇ ವಿಷ ಕೊಡ ಸ್ವಾಮಿ, ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಹೆಂಡತಿಯಾಗಿ ಇದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸ್ತೀನಿ. ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಆಸೆ. ದಯವಿಟ್ಟು ಒಂದೇ ಒಂದು ಸಾರಿ ನೀವು ನಿಲ್ತೀರಾ? ನಿನ್ನ ಸಂತೋಷವೇ ನನ್ನ ಸಂತೋಷ. ನಿನ್ನಂತ ಹೆಂಡತಿಯನ್ನು ಪಡೆದ ನಾನು ಈ ಜನ್ಮದಲ್ಲಿ ನಿನಗೆ ಯಾವ ಸುಖವನ್ನು ಕೊಡಲಿಲ್ಲ. ಬರೀ ಕಣ್ಣೀರಿನಲ್ಲೇ ಕೈ ತೊಳೆಂತಾಯ್ತು. ಸೀತಾ, ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತೇನೆ. ನಿನ್ನ ಮನಸ್ಸಿಗೆ ಸಮಾಧಾನ. ಸೀತಾ, ಕೊನೆಗೂ ನನ್ನನ್ನು ಬಿಟ್ಟು ಹೊರಟು ಹೋದೆಯ. ನನ್ನ ಹೆಂಡತಿಯನ್ನು ಆಹುತಿ ತೆಗೆದುಕೊಂಡೆಯ. ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತೆ. ರಾಮ, ಸಮಾಧಾನ ತಂದುಕೋ. ಆ ದೇವರು ನಿನ್ನಂತವನಿಗೆ ತೊಂದರೆ ಕೊಡಬಾರದಿತ್ತು. ಡಾಕ್ಟರ್, ನಾವು ದೇವರಲ್ಲಿ ಬೇಡಿ ಬಂದುದೇ ಇಷ್ಟು. ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುತ್ತೀರಾ ಡಾಕ್ಟರ್? ನನ್ನದೊಂದು ಮಾತು ನಡೆಸಿಕೊಡುತ್ತೀರಾ? ನನ್ನ ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪಾಳಿಗೆ ಈ ವಿಷಯವನ್ನು ತಿಳಿಸಿ, ಏನೂ ಅರಿಯದ ನಾಸುಗೂಸನ್ನು ಅವರ ಒಡಲಲ್ಲಿ ಬೆಳೆದ ದೊಡ್ಡವಳಾಗುವ ಭಾಗ್ಯ ಬೇಡಿ ಬಂದಿಲ್ಲ. ತೆಗೆದುಕೊಳ್ಳಿ ಡಾಕ್ಟರ್ ಈ ಮಗುವನ್ನು. ಆಯ್ತು ರಾಮ. ಅಯ್ಯೋ ರಾಮ, ನಿನ್ನ ಮಗು ಸತ್ತು ಹೋಗಿದೆ. ಡಾಕ್ಟರ್, ಅಯ್ಯೋ, ನನ್ನ ಮಗು ನನ್ನಿಂದ ದೂರವಾಗಿ ತನ್ನ ತಾಯಿ ಜೊತೆ ಹೊರಟು ಹೋಯಿತೆ. ಸೀತಾ, ನಿನ್ನ ಮಗು ನಿನ್ನ ಹತ್ತಿರವೇ ಬಂದಿದೆ. ಸೀತಾ, ನಿನ್ನ ಮಗು ನಿನ್ನ ಹತ್ತಿರವೇ ಬಂದಿದೆ. ಅಯ್ಯೋ ದೇವರೇ, ನಮ್ಮ ವಂಶದ ಕುಡಿದು ಒಂದಾದರೂ ಬಿಡಬಾರದಿತ್ತೆ. ನನ್ನ ಹೆಂಡತಿ ಮಗುವನ್ನು ಆಹುತಿ ತೆಗೆದುಕೊಂಡೆಯಾ? ಏ ಕ್ರೂರ ವಿಧಿ! ರಾಮ, ನೀನು ಹೊರಟು ಹೋದೆಯಾ? ಆ ದೇವರು ನಿನ್ನಂತವನಿಗೆ ತೊಂದರೆ. ಲಕ್ಷ್ಮಣ, ಸೋರಾಮ, ನೀನು ಹೊರಟು ಹೋದೆಯಾ? ಆ ದೇವರು ನಿನ್ನಂತವನಿಗೆ ತೊಂದರೆ ಕೊಡಬಾರದಿತ್ತು. ಯಾರನ್ನಾದ್ರೂ ನೋಡಿ ಇವರ ಅಂತ್ಯಕ್ರಿಯೆ ಮಾಡುವ ವ್ಯವಸ್ಥೆ ಮಾಡಬೇಕು. ಮೇಲು ಕೀಳು ನೋಡೋದು
ನನ್ನನ್ನ ಇನ್ನೂ ಮಲಗಿರುವನಲ್ಲ. ಅತ್ತಿಗೆ, ನಿಮ್ಮ ಮೈದುನ ಲಕ್ಷ್ಮಣ ಬಂದಿದ್ದಾನೆ, ಹೇಳು ಅತ್ತಿಗೆ. ಅಣ್ಣ, ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದಾನ, ಹೇಳಣ್ಣ. ಇಷ್ಟು ಒದರಿದ್ರು ನನ್ನ ಅಣ್ಣ ಅತ್ತಿಗೆ ಹೇಳಲಾರದ ಕಾರಣವೇನು? ಅಣ್ಣ, ನನ್ನ ಅಣ್ಣ ಅತ್ತಿಗೆ ಸತ್ತು ಹೋಗಿರುವರೆ. ಅಣ್ಣ, ಇದೆಲ್ಲ ಏನಾಯ್ತಣ್ಣ? ಈ ಹೀನ ಕೃತ್ಯವನ್ನು ಎಸಗಿದವರಾರಣ್ಣ? ಅತ್ತಿಗೆ, ನಾನು ನೌಕರಿ ಮೇಲೆ ಹೋದಾಗ ನಿಮ್ಮ ಅಣ್ಣ ಭೇಟಿಯಾಗಿದ್ದರು. ಅವರ ಮುಂದೆ ನಿಮ್ಮ ಎಲ್ಲ ವಿಷಯ ತಿಳಿಸಿದೆ. ಆಗ ಅವರು ನಿಮ್ಮ ಸೀಮಂತ ಕಾರ್ಯಕ್ಕೆ ಬರುವುದಾಗಲಿಲ್ಲವೆಂದು ನೀನೇ ನನ್ನ ತಂಗಿಗೆ ಈ ಅಣ್ಣ ಕೊಡುವ ತವರು ಮನೆಯ ಕುಂಕುಮ ಸೀರೆ ಕೊಟ್ಟು ಕಳಿಸಿದ್ದಾರೆ. ಹೇಳಮ್ಮ, ಹೇಳಮ್ಮ ಅತ್ತಿಗೆ, ಹೇಳು. ಅಣ್ಣನ ಜೊತೆ ಕುಳಿತು ಈ ನಿನ್ನ ತವರು ಮನೆಯ ಸೀರೆ ನುಟ್ಟು ಹೂವನ್ನು ಮುಡಿದು ಈ ನಿನ್ನ ಅಣ್ಣ ಕೊಟ್ಟಿರುವ ಕುಂಕುಮವನ್ನು ಹಚ್ಚಿಕೊಂಡು ಅಣ್ಣನ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದುಕೊಂಡು ಬರುವಂತೆ ಹೇಳಮ್ಮ. ಅಣ್ಣ, ನೀನಾದ್ರೂ ಹೇಳಣ್ಣ ಅಣ್ಣನಿಗೆ ಅತ್ತಿಗೆ ಹೇಳೆಂದು. ಡಾಕ್ಟರ್, ಇದೆಲ್ಲ ಏನಾಯ್ತು ಡಾಕ್ಟರ್? ನನ್ನ ಸಾಯಲು ಏನಾಗಿತ್ತು ಡಾಕ್ಟರ್? ಆಗ ಬರದಲ್ಲ ಆಗಿ ಹೋಯ್ತು ಲಕ್ಷ್ಮಣ. ಹತ್ತು ಕರೆದರೆ ಮತ್ತೆ ಅತ್ತಿಗೆ ಹುಟ್ಟಿ ಬರಲ್ಲ. ದೇವರಲ್ಲಿ ಇಷ್ಟು ಬೇಡಕೊಂದು ಬಂದದ್ದು. ನಡಿ ಲಕ್ಷ್ಮಣ, ಅಂತ್ಯಕ್ರಿಯೆ ಮಾಡುವ ವ್ಯವಸ್ಥೆ ಮಾಡ್ಕೊಂಡ್ ಬಂದಿನಿ, ನಡಿ. ಡಾಕ್ಟರ್, ಇದೆಲ್ಲ ಆಗಿತ್ತು ಯಾರಿಂದ ಡಾಕ್ಟರ್? ಯಾರಂತ ಹೇಳಿದ್ರಲ್ಲಿ ಏನಿದೆ? ಇಷ್ಟೆಲ್ಲ ಅನಾಹುತಾಗಿದ್ದು ಆ ಪ್ರೇಮ್ರಾಜ್ ಮತ್ ಶಿವರಾಜನೇ ಕಾರಣ. ಪ್ರೇಮ್ರಾಜ್, ಶಿವರಾಜ್, ಕೊನೆಗೂ ನಿಮ್ಮ ಛಲ ತೀರಿಸಿಕೊಂಡ್ಬಿಟ್ಟೆ ಮಕ್ಕಳೇ. ಡಾಕ್ಟರ್, ಈಗಲೇ ಹೋಗಿ ಆ ಪಾಪಿಗಳ ರುಂಡವನ್ನು ಕತ್ತರಿಸಿ ಹಾಕಿ ಬರುವೆ. ನಿಲ್ಲು ಲಕ್ಷ್ಮಣ, ನೀನೇ ಕಾನೂನು ಕೈ ತಗೊಳ್ಕೊಳ್ಳುವುದು ಬೇಡ. ಇಲ್ಲ ಡಾಕ್ಟರ್, ಆ ಪಾಪಿಗಳ ರುಂಡವನ್ನು ಕತ್ತರಿಸಿ ಅವರಿಬ್ಬರ ರಕ್ತದಿಂದಲೇ ಈ ನನ್ನ ಅಣ್ಣ ಅತ್ತಿಗೆಯರ ಶವ ತೊಳೆದು ನಂತರ ಅಂತ್ಯಕ್ರಿಯೆ. ಪ್ರೇಮರಾಜ, ನೀನು ಎಂದೋ ನನ್ನ ಕೈಯಲ್ಲಿ ಸತ್ತು ಹೋಗ್ತಿದ್ದಿ. ನನ್ನ ತಾಯಿ ಹೇಳಿದ ಒಂದೇ ಒಂದು ಮಾತಿನಿಂದ ನಿನ್ನನ್ನು ಸುಮ್ಮನೆ ಬಿಡಬೇಕಾಯ್ತು. ಕೊನೆಗೂ ನಿನ್ನ ಛಲ ತೀರಿಸಿಕೊಂಡೇ ಬಿಟ್ಟು ಯಾ ಮಗನೇ. ಇಲ್ಲ ಡಾಕ್ಟರ್, ಇನ್ನ ಮೇಲೆ ಆ ಪಾಪಿಗಳು ಬದುಕಿರಬಾರದು. ಡಾಕ್ಟರ್, ನಾನೊಬ್ಬ ಸರ್ಕಾರಿ ನೌಕರಿಯಲ್ಲಿದ್ದರು ನನ್ನ ಅಣ್ಣ ಅತ್ತಿಗೆಯರನ್ನು ಕೊಂದ ಆ ಚಾಂಡಾಲರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತೇನೆ. ಇಂದು ಸೂರ್ಯಾಸ್ತ್ರ ಆಗೋದ್ರೊಳಗಾಗಿ ಅವರನ್ನು ಕೊಲ್ಲದೆ ಬಿಡುವುದಿಲ್ಲ. ಇದು ಈ ಪ್ರತಿಜ್ಞೆ. ಆಗಲಪ್ಪ, ಮೊದಲು ಅಂತ್ಯಕ್ರಿಯೆ ಮಾಡುನು, ಆಮೇಲೆ ಮುಂದಿನ ಕೆಲಸಕ್ಕೆ ಕೈ ಹಾಕು. ಅಯ್ಯೋ ದುರ್ವಿಧಿ, ಅಯ್ಯೋ ಕಂದ, ನೀನಾದ್ರೂ ಬದುಕಿರಬಾರ್ದಿತ್ತೆ. ಅಣ್ಣ ಅತ್ತಿಗೆ ಮೇಲು ಕೀಳು ನೋಡೋದಿಲ್ಲ, ಕಷ್ಟ ನಷ್ಟವೋ ಬಾಳು ಎಂದು ಬೇವುದಿಲ್ಲ. ನನ್ನ ಅಣ್ಣ ಅತ್ತಿಗೆಯರ ಕೊಂದವರು ನೀವೇ ಅಲ್ಲವೇ? ಮುಗಿಯಿತು ನಿಮ್ಮ ಕತೆ ಇಲ್ದಿಗೆ. ನಡಿ ಹೋಗೋಣ. ಎಸ್ ಸರ್, ನಡ್ರಿ ಹೇಳ್ಕೊಂಡ್ ನಡ್ರಿ ಹೋಗೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ದೀನವಂದು
ಕರುಣ